ಪ್ರಿಯ ವಿದ್ಯಾರ್ಥಿಗಳೇ, ಈ ಹಿಂದಿನ ಅವಧಿಯೊಳಗೆ ನಾನು ತಮಗೆ ಶಿಕ್ಷಣದ ನೆಲೆಗಳು ಅಥವಾ ಆಧಾರಗಳು, ಫೌಂಡೇಶನ್ಸ್ ಆಫ್ ಎಜುಕೇಷನ್ ಅಂದ್ರೆ ಶಿಕ್ಷಣಕ್ಕೆ ಬೇಸಾಗಿ ತತ್ವಶಾಸ್ತ್ರ ಇರಬೇಕು, ಸಮಾಜಶಾಸ್ತ್ರ ಇರಬೇಕು ಮತ್ತು ಮನೋವಿಜ್ಞಾನ ಇರಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಿದ್ದೆ. ಇದೀಗ ನಾವು ಶಿಕ್ಷಣದ ಗುರಿಗಳು ಇದರ ಬಗ್ಗೆ ನೋಡೋಣ. ಶಿಕ್ಷಣಕ್ಕೆ ಸಾಮಾನ್ಯವಾದ ಮತ್ತು ನಿರ್ದಿಷ್ಟವಾದ ಗುರಿಗಳಿದ್ದಾಗ ಮಾತ್ರ ನಾವು ಅಂದುಕೊಂಡದ್ದನ್ನು ಸಾಧಿಸಬಹುದಾಗಿದೆ. ಆ ಹಿನ್ನೆಲೆಯೊಳಗೆ ಪ್ರಾಥಮಿಕ ಹಂತದಿಂದ ಹಿಡಿದು ವಿಶ್ವವಿದ್ಯಾಲಯದವರೆಗೆ ಇರತಕ್ಕಂಥ ಎಲ್ಲ ಶಿಕ್ಷಕರಿಗೂ, ಆಡಳಿತ ಮಂಡಳಿಯವರಿಗೂ ಹಾಗೂ ಬೋಧಕೇತರ ಸಿಬ್ಬಂದಿಯವರಿಗೂ ಶಿಕ್ಷಣದ ನಿಜವಾದ ಗುರಿಗಳು ಏನು ಅನ್ನೋದ್ರ ಬಗ್ಗೆ ಒಂದು ಕಾನ್ಸೆಪ್ಟ್, ಒಂದು ಸ್ಪಷ್ಟವಾದಂಥ ಕಲ್ಪನೆ ಇದ್ದಾಗ ಮಾತ್ರ ಶಿಕ್ಷಣದಿಂದ ನಾವು ಅಂದುಕೊಂಡದ್ದನ್ನು ಸಾಧಿಸಬಹುದಾಗಿದೆ. ನನಗೆ ತಿಳಿದಿರುವಂತೆ ಶಿಕ್ಷಣಶಾಸ್ತ್ರ ವಿಷಯವನ್ನು ಯಾರು ಕಲಿಸ್ತಾರೋ ಅವ್ರಿಗೆ ಬಿಟ್ಟರೆ ಉಳಿದವರಿಗೆ ಶಿಕ್ಷಣದ ಗುರಿಗಳು ಏನು ಅನ್ನೋದ್ರ ಬಗ್ಗೆ ಭಾಳ ಮಂದಿಗೆ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತಾಗಬೇಕು, ಆವಾಗ ಮಾತ್ರ ನಾವು ಅಂದುಕೊಂಡದ್ದನ್ನು ಸಾಧಿಸಬಹುದು. ಇದೀಗ ಹಾಗಾದರೆ ಶಿಕ್ಷಣದ ಗುರಿಗಳು ಯಾವುವು? ಶಿಕ್ಷಣಕ್ಕೆ ಏನು ಗುರಿ ಇರಬೇಕು? ಮೊದಲನೇದು ಆದರ್ಶ ಜನಾಂಗದ ನಿರ್ಮಾಣ ಆಗಬೇಕು. ಶ್ರೇಷ್ಠ ಜನಾಂಗ ಅಂದ್ರೆ ಧಾರ್ಮಿಕ ಚಿಂತನೆಗಳು, ನಮ್ಮ ಸಂಪ್ರದಾಯಗಳು, ನಮ್ಮ ಆಚಾರ ವಿಚಾರ, ಮಾತು, ರೀತಿ, ನಡವಳಿಕೆ, ಸಂಗೀತ, ಸಾಹಿತ್ಯ, ಶಿಲ್ಪ ಮುಂತಾದ ಎಲ್ಲ ಸಂಗತಿಗಳು ಮಾನವ ಕಲ್ಯಾಣಕ್ಕಾಗಿರಬೇಕು, ಮಾನವ ಹಿತಚಿಂತನೆಯನ್ನು ಬಯಸಬೇಕು. ಹಾಗಾದಾಗ ಮಾತ್ರ ಅದನ್ನು ಆದರ್ಶ ಜನಾಂಗ ಅಂಥೇಳಿ ನಾವು ಕರಿತೀವಿ. ಆನಂತರ ವ್ಯಕ್ತಿತ್ವದ ಸರ್ವಾಂಗೀಣ ವಿಕಾಸ ಆಗಬೇಕು. ಒಂದು ಮಗುವಿನ ದೈಹಿಕ ಬೆಳವಣಿಗೆಯ ಜೊತೆಗೆ ಮಾನಸಿಕ ವಿಕಾಸವೂ ಆಗಬೇಕು. ದೇಹ ಬಲಿಷ್ಠ ಅದ, ಆದರೆ ಮನಸ್ಸು ವೀಕ್ ಅದ ಅಂಥವ್ನು ತೊಗೊಂಡು ಏನು ಮಾಡೋದು? ಇನ್ನು ಭಾಳ ಬುದ್ಧಿವಂತ, ಪ್ರಕಾಂಡ ಪಂಡಿತ, ಜ್ಞಾನಿ, ಆತ 100ಕ್ಕೆ 99 ಅಂಕ ಗಳಿಸಿದ್ದಾನೆ, ಆದರೆ ದೈಹಿಕವಾಗಿ 1-2 kg ಕಲ್ಲು ಎತ್ತಕ್ಕೂ ಅವನಿಗೆ ಆಗಲ್ಲ. ಇಂಥವ್ನು ತೊಗೊಂಡು ಏನು ಮಾಡೋದೈತಿ? ಆದ್ದರಿಂದ ವ್ಯಕ್ತಿತ್ವದ ಸರ್ವಾಂಗೀಣ ವಿಕಾಸ ಅಂತಂದ್ರೆ ಮನುಷ್ಯನ ದೇಹದ ಬೆಳವಣಿಗೆಯ ಜೊತೆಗೆ ಮಾನಸಿಕ ವಿಕಾಸ, ಬೌದ್ಧಿಕ ವಿಕಾಸವೂ ಆಗಬೇಕು. ಅದು ಸಕಾರಾತ್ಮಕವಾಗಿ ಆಗಬೇಕು. ಸ್ವತಃ ವ್ಯಕ್ತಿಗೆ ಅದರಿಂದ ಕಲ್ಯಾಣ ಆಗಬೇಕು, ಕುಟುಂಬಕ್ಕೆ ಕಲ್ಯಾಣ ಆಗಬೇಕು, ಸಮಾಜಕ್ಕೆ ಆತ ಒಂದು ಮಾದರಿ ಆಗಬೇಕು, ದೇಶಕ್ಕೆ ಆತ ಒಂದು ಆಸ್ತಿ ಆಗಬೇಕು. ಹಾಗಾದಾಗ ಮಾತ್ರ ವ್ಯಕ್ತಿತ್ವದ ಸರ್ವಾಂಗೀಣ ವಿಕಾಸ ಅಂತ ನಾವು ಅನ್ನಬಹುದು. ಇನ್ನು ಆರೋಗ್ಯವಂತ ಸಮಾಜದ ನಿರ್ಮಾಣ ಆಗಬೇಕು. ಆರೋಗ್ಯವಂತ ಸಮಾಜ ಅಂತಂದ್ರೆ ಒಳ್ಳೆಯ ಧಾರ್ಮಿಕ ಚಿಂತನೆ ಇರುವವರು, ಇನ್ನೊಂದು ಧರ್ಮದ ಬಗ್ಗೆ ಸಹನೆ ಇರುವವರು, ಇನ್ನೊಂದು ಜಾತಿಯ ಬಗ್ಗೆ ಸಹನೆ ಇರುವವರು, ಇನ್ನೊಬ್ಬರ ಉಡುಗೆ ತೊಡುಗೆಗಳ ಬಗ್ಗೆ ಸಹನೆ ಇರುವವರು, ಪರಸ್ಪರ ಕೊಟ್ಟುಕೊಳ್ಳುವಿಕೆ ಮಾಡುವವರು, ಪ್ರಸಂಗ ಬಂದಾಗ ತ್ಯಾಗ ಮಾಡುವವರು, ಪ್ರಾಮಾಣಿಕವಾಗಿ ದುಡಿಯುವವರು, ದುಡಿಮೆಯ ಬಗ್ಗೆ ಪ್ರೀತಿ ಇರುವವರು, ಸರ್ಕಾರ ಕೊಡ್ತಕ್ಕಂಥ ಸಂಬಳಕ್ಕೆ ನಾನು ನ್ಯಾಯ ಸಲ್ಲಿಸುತ್ತಿದ್ದೇನೆ ಅಂತ ಅನ್ನುವವರು, ಇಂಥವರು ಇರುವಂಥ ಒಂದು ಸಮಾಜವನ್ನು ನಾನು ಆರೋಗ್ಯವಂತ ಸಮಾಜ ಅಂತ ಕರಿತೀನಿ. ಇಂಥವರನ್ನು ತಯಾರು ಮಾಡೋದು ಶಿಕ್ಷಣದ ಗುರಿ ಆಗಬೇಕು. ಇನ್ನು ಜಾತ್ಯತೀತ ಸಮಾಜದ ನಿರ್ಮಾಣ ಆಗಬೇಕು. ನೋಡ್ರಿ, ಇಂದಿನ ಸಮಾಜದೊಳಗೆ ಜಾತೀಯತೆ ಅನ್ನೋದು ಎದ್ದು ಕುಣ್ಯಾಕತ್ತದ.
ಪ್ರತಿಯೊಬ್ಬ ಮಹಾಪುರುಷನನ್ನು ಅವರವ್ರ ಜಾತಿಗೆ ಪೇಸ್ಟ್ ಮಾಡ್ಕೊಂಡ್ಬಿಟ್ಟಾರೆ. ಬಸವಣ್ಣ ಇರಬಹುದು, ಆನಂತರ ಅಲ್ಲಮಪ್ರಭು ಇರಬಹುದು, ಅಕ್ಕ ಮಹಾದೇವಿ ಇರಬಹುದು, ಸಂಗೊಳ್ಳಿ ರಾಯಣ್ಣ ಇರಬಹುದು, ಛತ್ರಪತಿ ಶಿವಾಜಿ ಇರಬಹುದು, ಶಂಕರಾಚಾರ್ಯರು ಇರಬಹುದು, ಕುವೆಂಪು ಅವರು, ಬೇಂದ್ರೆಯವರು ಇರಬಹುದು. ಹಾಗೆ ಬಂದಾಗ ಅವರ ಜಯಂತಿಗಳಲ್ಲಿ ಅವರ ಜಾತಿಯವರೇ ಹೆಚ್ಚಾಗಿ ಭಾಗವಹಿಸೋದು ನೋಡಿದ್ರೆ ಜಾತೀಯತೆ ನಮ್ಮಲ್ಲಿ ಎದ್ದು ಕುಣಿಯುತ್ತಿದೆ. ಇದು ಹಿಂಗಾಗಬಾರ್ದು. ಆ ಎಲ್ಲ ಮಹಾಪುರುಷರು ಯಾವುದೇ ಜಾತಿಗೆ ಯಾವುದೇ ಧರ್ಮಕ್ಕೆ ಸೀಮಿತರಾದವರಲ್ಲ. ಇದನ್ನು ನಾವು ತಿಳ್ಕೊಬೇಕಾಗ್ಯದ. ಬರೀ ಅವರ ದಿನಾಚರಣೆ ಮಾಡಿದ್ರೆ ಸಾಲದು. ಅವ್ರು ಹೆಂಗೆ ಬಾಳಿದ್ರು, ಅವ್ರು ಹೆಂಗೆ ಬದುಕಿದ್ರು, ಅವರ ತತ್ವಗಳು ಚಿಂತನೆಗಳೇನು, ಅವುಗಳನ್ನು ನಮ್ಮಲ್ಲಿ ನಾವು ಒಳಗೆ ತಗೊಂಡು ಅದರಂತೆ ನಾವು ನಡೆದಾಗ ಮಾತ್ರ ಅವರಿಗೆ ನಿಜವಾದ ಗೌರವ ಸಲ್ಲಿಸಿದಂಗೆ ಆಗ್ತದೆ. ಆದ್ದರಿಂದ ಜಾತ್ಯತೀತ ಸಮಾಜ ನೋಡ್ರಿ, ಇನ್ನೂ ಕೆಲವೊಂದು ಕಡೆಗೆ ಕೆರೆಯ ನೀರು ಮುಟ್ಟಾಕಿ ಬಿಡುವಲ್ರು. ಕೆಲವು ಕಡೆಗೆ ಕೆಳವರ್ಗದವರ ಕಟಿಂಗ್ ಮಾಡೋರು ಒಲ್ಲೆ ಅಂತಾರೆ. ಇಂಥವರ ನಡುವೆ ನಾವು ಇನ್ನೂ ಬದುಕುತ್ತಿದ್ದೇವೆ ಅನ್ನೋದೇ ಆಶ್ಚರ್ಯ. ಆದ್ದರಿಂದ ಈ ಅರ್ಜಿಯೊಳಗಿರ್ತಕ್ಕಂಥ ಜಾತಿ ಕಾಲಮ್ಮೆ ತೆಗೆದು ಹಾಕಬೇಕು ಅಂತ ನನಗನ್ನಿಸ್ತದೆ. ಹಾಗಾದಾಗ ಮಾತ್ರ ಜಾತ್ಯತೀತ ಸಮಾಜ ನಿರ್ಮಾಣ ಆಗ್ತದೆ. ಎರಡು ಜಾತಿಗಳು, ಮನುಷ್ಯ ಜಾತಿ ಒಂದು, ಅದರಾಗ ಎರಡು, ಒಂದು ಗಂಡು ಒಂದು ಹೆಣ್ಣು. ಅದು ಬಿಟ್ಟರೆ ಇನ್ಯಾವ ಜಾತಿಯೂ ಇಲ್ಲ. ಇನ್ನು ಸ್ವಾವಲಂಬಿ ಸಮಾಜದ ನಿರ್ಮಾಣ ಆಗಬೇಕು. ಯಾರೋ ದುಡಿತಾರ, 10 ಮಂದಿ ಕುಂತು ತಿಂತಾರ ಅನ್ನೋಂಗೆ ಆಗಬಾರ್ದು. ಪ್ರತಿಯೊಬ್ಬರು ದುಡಿಬೇಕು, ಅವ್ರ ಕಾಲ ಮ್ಯಾಗ ಅವ್ರು ನಿಂದಿರಬೇಕು, ಅವ್ರು ದುಡ್ದೇ ಅವ್ರು ಗಳಿಸ್ಬೇಕು, ಅವ್ರು ಗಳಿಸಿದ್ದೇ ಅವರು ಊಟ ಮಾಡಬೇಕು. ಇದಕ್ಕೆ ನಾನು ಸ್ವಾವಲಂಬಿ ಸಮಾಜ ಅಂತ ನಾನು ಕರಿತೀನಿ. ಇನ್ನು ವೈಜ್ಞಾನಿಕ ತಾಂತ್ರಿಕ ಮನೋಭಾವಗಳು ನಮ್ಮಲ್ಲಿ ಬರಬೇಕು. ನೋಡ್ರಿ, ದೇಶ ಹೆಂಗೆ ನಾವು 21ನೇ ಶತಮಾನದತ್ತ ಹೊರಟೇವಿ, ಹಾಗಾಗ ಮೂಢನಂಬಿಕೆಗಳು ಕೂಡ ವಿಜೃಂಭಿಸುತ್ತೇವೆ ಅಂತ ನನಗನ್ನಿಸ್ತದೆ. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂತಂದ್ರೆ, ಬೆಳಿಗ್ಗೆ 7 ಗಂಟೆಗೆ ನೀವು ಟಿ ವಿ ಹಚ್ಚಿದ್ರೆ ಪ್ರತಿಯೊಂದು ಚಾನಲ್ಗಳಲ್ಲಿಯೂ ಜ್ಯೋತಿಷಿ ಹೇಳೋರು ಅಲಂಕಾರ ಭೂಷಿತರಾಗಿ ಕುಂತು ಬಿಟ್ಟಿರ್ತಾರೆ. ಆ ರಾಶಿಯವ್ರಿಗೆ ಹಿಂಗಾಗ್ತದೆ, ಈ ರಾಶಿಯವ್ರಿಗೆ ಹಿಂಗಾಗ್ತದೆ, ಮನೆ ಇಂಥಲ್ಲಿ ಕಟ್ಟಬೇಕು, ಇಂಥಲ್ಲಿ ಕಟ್ಟಬಾರ್ದು, ದೇವ್ರ ಪೂಜೆ ಹಿಂಗೆ ಮಾಡಬೇಕು, ದೇವರಿಗೆ ಇಂಥ ಹೂವೇ ಇಡಬೇಕು, ದೇವರಿಗೆ ಇಂಥ ನೈವೇದ್ಯನೇ ತೋರಿಸ್ಬೇಕು, ಹೀಗೆಲ್ಲ ಅವ್ರು ಹೇಳ್ತಿರ್ತಾರೆ. ಇದೆಲ್ಲ ಇರಬಾರ್ದು ಅಂತ ಅಲ್ಲ, ಅತಿರೇಕಕ್ಕೆ ಹೋಗ್ಯದ ಅಂತ ನನ್ನ ಭಾವನೆ. ಆ ನಿಟ್ಟಿನೊಳಗೆ ನಾವು ಸ್ವಲ್ಪ ವಿಜ್ಞಾನದತ್ತ ಮುಖ ಮಾಡಬೇಕು. ಎಷ್ಟು ಬೇಕೋ ಅಷ್ಟು ಒಳಗೆ ತೋಡ್ರಿ, ನಾ ಬೇಡ ಅನ್ನೋಲ್ಲ. ಸಮಾಜದೊಳಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಅದ. ಒಳ್ಳೆಯದನ್ನು ತಗೋಬೇಕು, ಕೆಟ್ಟದ್ದನ್ನು ಬಿಡಬೇಕು. ಹಂಸ ಪಕ್ಷಿ ಅಂತ ಒಂದು ಪಕ್ಷಿ, ಆ ಪಕ್ಷಿಯ ಮುಂದೆ ಹಾಲು ಮತ್ತು ನೀರು ಎರಡನ್ನೂ ಬೆರೆಸಿಟ್ಟಾಗ ಆ ಪಕ್ಷಿ ಏನು ಮಾಡ್ತದೆ? ಹಾಲಷ್ಟು ತಗೊಂಡು ನೀರು ಬಿಟ್ಟು ಬಿಡ್ತದೆ. ನಮ್ಮ ಸಮಾಜದೊಳಗೆ ಅದು ಮನೆ ಇರಬಹುದು, ಟಿ ವಿ ಇರಬಹುದು, ಮೊಬೈಲ್ ಇರಬಹುದು, ಯಾರ್ದೋ ಭಾಷಣ ಇರಬಹುದು, ಎಲ್ಲೇ ಚರ್ಚೆ ಇರಬಹುದು, ನಾಟಕ ಇರಬಹುದು, ಯಾವುದೇ ಸಂಗತಿಗಳಿರಲಿ, ಅಲ್ಲಿಂದ ನಾವು ಒಳ್ಳೆಯದನ್ನು ತಗೋಬೇಕು, ಕೆಟ್ಟದ್ದನ್ನು ಬಿಟ್ಟು ಬಿಡಬೇಕು ಅನ್ನುವಂಥ ಮಾತು. ಆ ಹಿನ್ನೆಲೆಯೊಳಗೆ ನಾವೆಲ್ಲ ವೈಜ್ಞಾನಿಕ ಮತ್ತು ತಾಂತ್ರಿಕ ಮನೋಭಾವ ಇರುವವರಾಗಬೇಕು ಅನ್ನುವಂಥದ್ದು. ಇನ್ನು ಸರ್ವರಿಗೂ ಸಾಮಾಜಿಕ ನ್ಯಾಯ ಸಲ್ಲಬೇಕು. ನೋಡ್ರಿ, ಆನಂತರ ಧಾರ್ಮಿಕ ಜಾಗೃತಿ ಬರಬೇಕು. ನನ್ನ ಧರ್ಮ ಶ್ರೇಷ್ಠ, ಅವರ ಧರ್ಮ ಕನಿಷ್ಠ ಅಂತ ಹಿಂಗಲ್ಲ. ಎಲ್ಲರ ಧರ್ಮವೂ ಶ್ರೇಷ್ಠ, ಅವರವರಿಗೆ ಅವರವ್ರ ಧರ್ಮಗಳೇ ಶ್ರೇಷ್ಠ. ಅದನ್ನು ನಾವು ಗೌರವಿಸಬೇಕು ಅಂಥೇಳಿ. ಇನ್ನು ಸುಜ್ಞಾನದ ವಿಕಾಸಕ್ಕಾಗಿ ಶಿಕ್ಷಣ, ರಾಷ್ಟ್ರೀಯ ಭಾವೈಕ್ಯತೆಗಾಗಿ ಶಿಕ್ಷಣ, ಅಂತಾರಾಷ್ಟ್ರೀಯ ತಿಳುವಳಿಕೆಗಾಗಿ ಶಿಕ್ಷಣ, ಯುವಕರಿಂದ ಸಮಾಜದ ನವನಿರ್ಮಾಣಕ್ಕಾಗಿ ಶಿಕ್ಷಣ, ಸಾಮಾಜಿಕ ಸಮಾನತೆಗಾಗಿ ಶಿಕ್ಷಣ. ನೋಡ್ರಿ, ಇನ್ನೂ ಸಮಾನತೆ ಬಂದದ ಅಂಥೇಳಿ ನನಗೆ ಅನಿಸುತ್ತಿಲ್ಲ. ಇನ್ನೂ ಸಮಾಜದೊಳಗೆ ಗುಪ್ತವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ಭಾವಗಳು ಇನ್ನೂ ಅದಾವ. ಯಾರು ಬ್ರಹ್ಮಜ್ಞಾನಿಯೋ ಅವನು ಬ್ರಾಹ್ಮಣ ಆಗಬೇಕು, ಯಾವನು ನಿಜವಾಗಿಯೂ ಹೋರಾಟಗಾರನೋ ಅವನು ಕ್ಷತ್ರಿಯ ಆಗಬೇಕು, ಯಾವನು ನಿಜವಾಗಿಯೂ ವ್ಯಾಪಾರಿಯೋ ಅವನು ವೈಶ್ಯ, ಯಾವನು ಇನ್ನೊಬ್ಬರ ಸೇವೆ ಮಾಡುತ್ತಾನೆಯೋ,
ಇನ್ನೊಬ್ಬರ ಆಳಾಗಿದ್ದಾನೆಯೋ ಅವನು ಶೂದ್ರ. ಈ ಹಿನ್ನೆಲೆಯೊಳಗೆ ಅದನ್ನು ನೋಡಬೇಕು. ಇವು ಬಹಳ ಮುಖ್ಯವಾದಂಥ ಶಿಕ್ಷಣದ ಗುರಿಗಳು ಅಂಥೇಳಿ ಹೇಳಬಹುದು. ಇನ್ನು ಶಿಕ್ಷಣದ ಗುರಿಗಳಲ್ಲಿ ಪ್ರಕಾರಗಳು. ಮೊದಲನೇದು ವೈಯಕ್ತಿಕ ಗುರಿಗಳು, ಎರಡನೇದು ಸಾಮಾಜಿಕ ಗುರಿಗಳು. ವೈಯಕ್ತಿಕ ಅಂದರೆ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಂತೆ ಗುರಿಗಳಿವು. ಒಬ್ಬ ವ್ಯಕ್ತಿಯಲ್ಲಿ ಏನು ಬರಬೇಕು? ಜ್ಞಾನಕ್ಕಾಗಿ ಶಿಕ್ಷಣ ಗುರಿ ಅದು. ಒಬ್ಬ ವ್ಯಕ್ತಿ ಮಾನವ ಸಂಪನ್ಮೂಲ ಆಗಬೇಕು. ಯಾವುದೇ ವಿಷಯ ಆತ ಕಲೀಲಿ, ಆರ್ಟ್ಸ್ ಇರಬಹುದು, ಕಾಮರ್ಸ್ ಇರಬಹುದು, ಸೈನ್ಸ್ ಇರಬಹುದು, ಡಿಪ್ಲೊಮಾ ಇರಬಹುದು, ITI ಇರಬಹುದು, ಅಥವಾ ಇನ್ಯಾವುದೇ ಶಿಕ್ಷಣ ಇರಬಹುದು. ನಾಲೆಜ್ ಪರ್ಪಸ್ ಆತ ಕಲಿಬೇಕು, ಪರೀಕ್ಷಾ ಪರ್ಪಸ್ ಅಲ್ಲ. ಪರೀಕ್ಷಾ ಪರ್ಪಸ್ ಅಥವಾ ಸರ್ಟಿಫಿಕೇಟ್ ಪರ್ಪಸ್ ಇಟ್ಟುಕೊಂಡು ಆತ ಕಲ್ತ ಅಂತಂದ್ರೆ ಆತನಲ್ಲಿ ಕೇವಲ ಸೀಮಿತ ಜ್ಞಾನ ಬರ್ತದೆ. ನಾಲೆಜ್ ಪರ್ಪಸ್ ಆತ ಕಲ್ತ ಅಂತಂದ್ರೆ ಜಗತ್ತಿನೊಳಗೆ ಎಲ್ಲಿ ಬೇಕಾದಲ್ಲಿ ಆತ ಗೆಲ್ಲಬಹುದು. ಅದಕ್ಕಾಗಿಯೇ ದೊಡ್ಡವರು ಹೇಳ್ತಾರೆ, ನ ಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಆನಂತರ ಜ್ಞಾನವೇ ಶಕ್ತಿ ಅಂತ ಹೇಳ್ತಾರೆ. ಆನಂತರ ಸಾ ವಿದ್ಯಾ ಯಾ ವಿಮುಕ್ತಯೇ. ಎಲ್ಲಿ ವಿದ್ಯೆ ಇದೆಯೋ ಅಲ್ಲಿ ಮುಕ್ತಿ ಇದೆ. ಅಂದ್ರೆ ಮುಕ್ತಿ ಅಂತಂದ್ರೆ ಸತ್ತು ಹೋಗೋದಕ್ಕೆ ಮುಕ್ತಿ ಅಂತಲ್ಲ, ನಮ್ಮ ಅಜ್ಞಾನದಿಂದ ಮುಕ್ತಿ, ಇನ್ನೊಬ್ಬರ ಆಳಾಗಿ ದುಡಿಯುವುದರಿಂದ ಮುಕ್ತಿ. ಈ ಅರ್ಥದೊಳಗೆ ಅದನ್ನು ನೀವು ತಗೋಬೇಕು. ಸಾ ವಿದ್ಯಾ ಯಾ ವಿಮುಕ್ತಯೇ. ಜ್ಞಾನದಿಂದಲೇ ಮುಕ್ತಿ. ನಾವು ಜ್ಞಾನ ಪಡೆದುಕೊಂಡಾಗ ಮಾತ್ರ ನಾವು ಮುಕ್ತರಾಗುತ್ತೇವೆ, ಅಜ್ಞಾನಿ ಅಲ್ಲ. ಅಜ್ಞಾನ ಕಗ್ಗತ್ತಲಿಗೆ ಹೋಲಿಸ್ತಾರೆ, ಜ್ಞಾನವನ್ನು ಬೆಳಕಿಗೆ ಹೋಲಿಸ್ತಾರೆ. ಆದ್ದರಿಂದ ಜ್ಞಾನವನ್ನು ನಾವು ಗಳಿಸುವಂಥವರಾಗಬೇಕು ಅನ್ನೋದಕ್ಕಾಗಿ ವೈಯಕ್ತಿಕ ಗುರಿಗಳಲ್ಲಿ ಜ್ಞಾನಕ್ಕಾಗಿ ಶಿಕ್ಷಣ. ಚಾರಿತ್ರ್ಯಕ್ಕಾಗಿ ಶಿಕ್ಷಣ. ಚಾರಿತ್ರ್ಯ ಅಂದರೆ ಶೀಲವಂತಿಕೆ, ಉತ್ತಮ ಮಾತು, ರೀತಿ, ನಡವಳಿಕೆಗಳು ನಮ್ಮ ವ್ಯಕ್ತ ಆಗಬೇಕು. ಅದಕ್ಕಾಗಿ ನಾವು ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಸಮಾಜ ದೇವೋ ಭವ, ರಾಷ್ಟ್ರ ದೇವೋ ಭವ. ಈ ಸದ್ಗುಣಗಳನ್ನು ನಮ್ಮಲ್ಲಿ ಅಳವಡಿಸಿಕೊಂಡಾಗ ನಮ್ಮಲ್ಲಿ ಉತ್ತಮ ಚಾರಿತ್ರ್ಯ ರೂಪುಗೊಳ್ಳಲು ಸಾಧ್ಯ. ಚಾರಿತ್ರ್ಯ ಅಂತಂದಾಗ ನನ್ನ ಗಾಂಧೀಜಿಯವರು ನೆನಪಾಗ್ತಾರೆ. ಮೈತುಂಬ ಸೂಟ ಬೂಟ ಹಾಕ್ಕೊಂಡಿದ್ದಂಥ ಗಾಂಧಿಯವರು ಹೆಂಗೆ ಎರಡು ಖಾದಿ ವಸ್ತ್ರಧಾರಿ ಆದರು? ಪ್ರಿಯ ವಿದ್ಯಾರ್ಥಿಗಳೇ, ಭಾರತದಾದ್ಯಂತ ಅವರು ಸಂಚರಿಸುವಾಗ ಒಂದು ಕಡೆ ಒಂದು ದೃಶ್ಯ ಕಂಡಿತು. ಒಬ್ಬಾಕೆ ಹೆಣ್ಮಗಳು ಸ್ನಾನ ಮಾಡ್ತಿರ್ಬೇಕಾದ್ರೆ ಅವಳು ಒಂದು ಸೀರೆಯೊಳಗೆ 2 ಭಾಗ ಮಾಡಿ ಉಟ್ಕೋತಿದ್ದಳಾಕಿ. ಒಂದು ಉಟ್ಟುಕೊಳ್ಳುವುದಕ್ಕೆ ಒಂದು ಸೀರೆಯ ತುಂಡು ಅಲ್ಲಿ ಇಟ್ಟಾಳ, ಇನ್ನೊಂದು ಜಳಕ ಮಾಡಿ ಅದನ್ನು ತೊಯ್ಸಾಳ. ಅಂದ್ರೆ ಇರುವುದು ಒಂದು ಹರಕಲು ಸೀರೆ, ಅದರೊಳಗೆ 2 ಭಾಗ. ಇಂಥ ದುಸ್ಥಿತಿ ಭಾರತದಲ್ಲಿ ಇರಬೇಕಾದ್ರೆ ನಾವು ಸೂಟು ಬೂಟು ಹಾಕ್ಕೊಂಡು ಮೆರೆಯುವುದಕ್ಕೆ ನಮಗೇನು ಹಕ್ಕದ ಅಂತ ಗಾಂಧಿಯವರಿಗೆ ಅನಿಸಿ ಅವರು ಅಂದಿನಿಂದ ಈ ಸೂಟು ಬೂಟು ತ್ಯಜಿಸಿ ಅವರು 2 ಸಾದಾ ಖಾದಿ ಶ್ವೇತ ವಸ್ತ್ರಧಾರಿಗಳಾದರು. ಇಂಥ ಒಂದು ಪ್ರಜ್ಞೆ ನಮ್ಮಲ್ಲಿಯೂ ಬಂದಾಗ ಭಾರತದೊಳಗೆ ಬಡತನ ಅನ್ನೋದೇ ಇರುವುದಿಲ್ಲ. ಆದರೆ ನಮ್ಮ ದುರ್ದೈವ ಅಂತಂದ್ರೆ ಇವತ್ತು ದೇಶದಲ್ಲಿ ಕಡಿಮೆ ಅಂತಂದ್ರೆ 30-35% ಕಡು ಬಡವರದಾರ, ಬಡತನದ ರೇಖೆ ಕೆಳಗದಾರ. ಭಾಳ ವಿಚಿತ್ರ ಅಂತಂದ್ರೆ ನಮ್ಮ ದೇಶದೊಳಗೆ ಅತಿಯಾದ ಶ್ರೀಮಂತಿಕೆಯಿಂದ ಬಳಲುವವರು ಅದಾರ, ಅತಿಯಾದ ಕಡು ಬಡತನದಿಂದ ಬಳಲುವವರು ಬೇಕಾದಷ್ಟು ಜನ ಅದಾರ. ಇಲ್ಲಿ ಚಾರಿತ್ರ್ಯ ಅಂತಂದ್ರೆ ಇನ್ನೊಬ್ಬನೂ ಊಟ ಮಾಡಬೇಕು, ನಾನು ಊಟ ಮಾಡಬೇಕು, ನನಗೂ ಮೈ ತುಂಬ ಬಟ್ಟೆ ಇರಬೇಕು, ಇನ್ನೊಬ್ಬನಿಗೂ ಇರಬೇಕು. ಹೀಗೆ ಒಂದು ಒಳ್ಳೆಯ ಸದ್ಗುಣವನ್ನು ನಮ್ಮಲ್ಲಿ ಅಳವಡಿಸಿಕೊಂಡಾಗ ಅದು ಚಾರಿತ್ರ್ಯಕ್ಕಾಗಿ ಶಿಕ್ಷಣ ಆಗುತ್ತದೆ. ಇನ್ನು ಆರೋಗ್ಯಕ್ಕಾಗಿ ಶಿಕ್ಷಣ, ಇದು ವೈಯಕ್ತಿಕ ಗುರಿ. ಹೆಲ್ತ್ ಭಾಳ ಮುಖ್ಯ. ಆಹಾರದೊಳಗೆ ನಾವು ತೆಗೆದುಕೊಳ್ಳತಕ್ಕಂಥ ಆಹಾರದೊಳಗೆ ಏನಿರಬೇಕು, ಎಷ್ಟಿರಬೇಕು, ಎಂಥದ್ದಿರಬೇಕು, ಮತ್ತು ಯೋಗ, ವ್ಯಾಯಾಮ, ಪ್ರಾಣಾಯಾಮ, ಧ್ಯಾನ ಮುಂತಾದ ಮಹತ್ವವನ್ನು ಆರೋಗ್ಯ ಶಿಕ್ಷಣದ ಗುರಿ ಸಾರುತ್ತದೆ. ನಂತರ ಉದ್ಯೋಗಕ್ಕಾಗಿ ಶಿಕ್ಷಣ.
ನಾವು ಪಡೆದುಕೊಂಡಂಥ ಶಿಕ್ಷಣದಿಂದ ನಮಗೊಂದು ಉದ್ಯೋಗ ಸಿಗಬೇಕು. ಆಗ ಉದ್ಯೋಗ ಸಿಕ್ಕಾಗ ಮಾತ್ರ ಶಿಕ್ಷಣಕ್ಕೆ ಅರ್ಥ ಬರುತ್ತದೆ. ಅದು ಸರ್ಕಾರಿ ಉದ್ಯೋಗ ಇರಬಹುದು ಅಥವಾ ಸ್ವಯಂ ಉದ್ಯೋಗ ಇರಬಹುದು. ವಿಶೇಷವಾಗಿ ಇವತ್ತಿನ ಕಾಲಮಾನದೊಳಗೆ ನಾವು ಪಡೆದುಕೊಂಡಂಥ ಶಿಕ್ಷಣದಿಂದ ನಮಗೆ ಸ್ವಯಂ ಉದ್ಯೋಗವೇ ನಮಗೆ ಗತಿಯಾಗಿದೆ, ನಾವು ತಿಳ್ಕೋಬೇಕು. ಈ ಹಿನ್ನೆಲೆಯೊಳಗೆ ಇವು ವೈಯಕ್ತಿಕ ಗುರಿಗಳು. ಇನ್ನು ಸಾಮಾಜಿಕ ಗುರಿಗಳು ಇಲ್ಲಿ 4 ಅದಾವ. ಪ್ರಜಾಪ್ರಭುತ್ವ ಮತ್ತು ಪೌರತ್ವಕ್ಕಾಗಿ ಶಿಕ್ಷಣ, ಸಂಸ್ಕೃತಿಗಾಗಿ ಶಿಕ್ಷಣ, ರಾಷ್ಟ್ರೀಯ ಭಾವೈಕ್ಯತೆಗಾಗಿ ಶಿಕ್ಷಣ, ಅಂತಾರಾಷ್ಟ್ರೀಯ ಸಹೋದರತ್ವಕ್ಕಾಗಿ ಶಿಕ್ಷಣ. ಇವುಗಳ ಬಗ್ಗೆ ಇಲ್ಲಿ ವಿವರವಾಗಿ ನೋಡೋಣ. ಪ್ರಿಯ ವಿದ್ಯಾರ್ಥಿಗಳೇ, ಪ್ರಜಾಪ್ರಭುತ್ವ ಮತ್ತು ಪೌರತ್ವಕ್ಕಾಗಿ ಶಿಕ್ಷಣ. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನಾನು ಮಹಾಬ್ರಾಹ್ಮಣ ಅಂತ ಕರಿತೀನಿ. ನಾನು ಬ್ರಾಹ್ಮಣ ಅಂತಂದರೆ ಜಾತಿಯಿಂದ ಬ್ರಾಹ್ಮಣ ಅಲ್ಲ. ಯಾವನು ಬ್ರಹ್ಮಜ್ಞಾನಿಯೋ ಅವನು ಬ್ರಾಹ್ಮಣ. ಅಂಬೇಡ್ಕರ್ ಅವರನ್ನು ನಾನು ಬ್ರಾಹ್ಮಣ ಅಂತ ಯಾಕೆ ಕರಿತೀನಿ ಅಂತಂದರೆ, ಅಂಬೇಡ್ಕರ್ ಅವರ ಆ ಕಾಲಮಾನದೊಳಗೆ ಬಹುಶಃ ಜಗತ್ತಿನ ಟಾಪ್ 10 ಅತ್ಯಂತ ಪ್ರತಿಭಾವಂತರೊಳಗೆ ಅಂಬೇಡ್ಕರ್ ಅವರು ಒಬ್ಬರು. ಜಗತ್ತಿನ ಹಲವಾರು ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಬೇಕಾದಂಥ ಸಂವಿಧಾನವನ್ನು ರೂಪಿಸಿದಂಥ ಮಹಾನುಭಾವರು. ಒಂದು ಕಹಿ ಸತ್ಯ ಏನು ಅಂತಂದ್ರೆ, ಸ್ವಾತಂತ್ರ್ಯದ ನಂತರ ಆಡಳಿತದ ಚುಕ್ಕಾಣಿಯನ್ನು ಹಿಡಿದವರು ಈ ದೇಶಕ್ಕೆ ಒಂದು ಸಂವಿಧಾನವನ್ನು ರೂಪಿಸಬೇಕು ಅನ್ನುವಂಥ ವಿಚಾರ ಬಂದಾಗ ಹೊರದೇಶದ ಯಾವುದೋ ಒಬ್ಬ ವ್ಯಕ್ತಿಗೆ ಕೇಳಿದರಂತ, ಇಲ್ಲ ನೀವು ನಮ್ಮ ದೇಶದ ಸಂವಿಧಾನವನ್ನು ರೂಪಿಸಿಕೊಡಬೇಕು ಅಂಥೇಳಿ. ಯಾಕಂದ್ರೆ ಆ ವಿದೇಶಿ ವ್ಯಕ್ತಿ ಬೇರೆ ಬೇರೆ ದೇಶಗಳಿಗೆ ಸಂವಿಧಾನವನ್ನು ಬರೆದು ಕೊಟ್ಟವರು. ಅವ್ರಿಗೆ ಹೋಗಿ ಕೇಳಿದ್ರಂತ ಇವರು, ನಮ್ಮ ದೇಶಕ್ಕೂ ಒಂದು ಸಂವಿಧಾನವನ್ನು ಬರೆದು ಕೊಡ್ರಿ ಅಂಥೇಳಿ. ಆವಾಗ ಅವ್ರು ಹೇಳ್ತಾರೆ, ನಿಮ್ಮ ದೇಶ ಹಲವಾರು ಧರ್ಮಗಳು, ಹಿಂದೂ, ಇಸ್ಲಾಂ, ಜೈನ, ಬೌದ್ಧ, ಜರತುಷ್ಟ್ರ, ಪಾರ್ಸಿ, ಸಾವಿರಾರು ಜಾತಿಗಳು, ಮತ, ಸಂಪ್ರದಾಯ, ಸಂಸ್ಕೃತಿ ಇರುವಂಥ ದೇಶ. ಅದನ್ನು ಅರ್ಥ ಮಾಡಿಕೊಳ್ಳೋದು ನನಗಂತೂ ಸಾಧ್ಯ ಆಗುವುದಿಲ್ಲ. ನನಗಿಂತ ಚೆನ್ನಾಗಿ ಸಂವಿಧಾನ ಬರೆಯಬಲ್ಲವರು ನಿಮ್ಮಲ್ಲೇ ಅದಾರ. ಅವ್ರು ಯಾರು ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವ್ರಿಗೆ ಹೋಗಿ ಕೇಳಿದ್ರೆ ಅವರೇ ಬರೆದು ಕೊಡ್ತಾರೆ ನಿಮ್ಮ ಸಂವಿಧಾನ ಅಂತ ಹೇಳಿದ್ರಂತ ಅವರು. ಆ ಹಿನ್ನೆಲೆಯೊಳಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಮತ್ತು ಆ ಕಮಿಟಿಯೊಳಗಿರತಕ್ಕಂಥ 10 ಜನರು ಅಧ್ಯಯನ ಮಾಡಿ, 2 ವರ್ಷಗಳ ಕಾಲ ಅಧ್ಯಯನ ಮಾಡಿ ಒಂದು ಅದ್ಭುತವಾದಂಥ, ಜಗತ್ತಿಗೆ ಮಾದರಿಯವಾದಂಥ ಒಂದು ಸಂವಿಧಾನವನ್ನು ರೂಪಿಸಿಕೊಟ್ರು. ಆ ಸಂವಿಧಾನ 1950 ಜನವರಿ 26ರಿಂದ ನಮ್ಮ ದೇಶದಲ್ಲಿ ಅನುಷ್ಠಾನಗೊಂಡಿದೆ. ಹಾಗಾದರೆ ಪ್ರಜಾಪ್ರಭುತ್ವ ಅಂದರೆ ಏನು? ಡಾಕ್ಟರ್ ಅಬ್ರಹಾಂ ಲಿಂಕನ್ ಹೇಳ್ತಾರೆ, ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವಂತಹ ಆಡಳಿತ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವ ಎಂದು ಕರೆಯುತ್ತಾರೆ. ಈ ಪ್ರಜಾಪ್ರಭುತ್ವಕ್ಕೆ 4 ಸ್ತಂಭಗಳು: ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ, ಹಕ್ಕು ಮತ್ತು ಕರ್ತವ್ಯಗಳು. ಇವುಗಳ ಬಗ್ಗೆ ನಮಗೆ ಸಂಪೂರ್ಣವಾಗಿ ತಿಳುವಳಿಕೆ ಬಂದಾಗ ಮಾತ್ರ ಪ್ರಜಾಪ್ರಭುತ್ವ ದೇಶದ ಯಶಸ್ವಿ ನಾಗರಿಕರಾಗುತ್ತೇವೆ. ಇಲ್ಲದಿದ್ರೆ ಇಲ್ಲ. ದುಡ್ಡು ತಗೊಂಡು ನಾವು ಮತ ಹಾಕಿದರೆ, ರಾಜಕಾರಣಿಗಳು ನೀಡುವ ಯಾವುದೋ ಒಂದು ಆಮಿಷಕ್ಕೆ ಬಲಿಯಾಗಿ ನಾವು ಮತ ಹಾಕಿದರೆ ನಾವು ಪ್ರಜಾಪ್ರಭುತ್ವಕ್ಕೆ ಮಾಡುವ ದ್ರೋಹ. ಇದನ್ನು ನೆನಪಿಡಬೇಕು ವಿದ್ಯಾರ್ಥಿಗಳೇ. ನೀವು ಹಿಂದೇನಾಯಿತು ಆಯಿತು, ನಿಮ್ಮ ಮ್ಯಾಗೆ ನಾವು ಬಹಳ ಆಶಯ ಕಣ್ಣುಗಳನ್ನು ಇಟ್ಟುಕೊಂಡೀವಿ. ನಮ್ಮ ಮುಂದಿನ ದೇಶದ ಭಾವಿ ಪೀಳಿಗೆ ಒಂದು ಸದೃಢ ಭಾರತವನ್ನು ಕಟ್ತಾರೆ ಅನ್ನೋದ್ರೊಳಗೆ ನಮಗೆ ಯಾವುದೇ ಸಂಶಯ ಇಲ್ಲ. ಆ ಹಿನ್ನೆಲೆಯೊಳಗೆ ನೀವು ಪ್ರಜಾಪ್ರಭುತ್ವದ ಈ ಮೂಲ ಅಂಶಗಳನ್ನು ತಿಳ್ಕೋಬೇಕು. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ, ಹಕ್ಕು ಮತ್ತು ಕರ್ತವ್ಯಗಳು. ಇವುಗಳ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆಯನ್ನು ನೀವು ಪಡ್ಕೋಬೇಕು. ಪ್ರಿಯ ವಿದ್ಯಾರ್ಥಿಗಳೇ, ಪೌರತ್ವಕ್ಕಾಗಿ ಶಿಕ್ಷಣ ಅಂತ ಒಂದು ಪಾಯಿಂಟ್ ಅದರಲ್ಲಿ.
ಹಾಗಾದರೆ ಪೌರತ್ವ ಅಂದರೆ ಏನು? ಸಮಾಜದೊಳಗೆ ಸ್ಥಳೀಯವಾಗಿ ಒಂದಷ್ಟು ಆಡಳಿತಗಳದಾವೆ. ಗ್ರಾಮ ಪಂಚಾಯಿತಿ ಇರಬಹುದು, ಪುರಸಭೆ ಇರಬಹುದು, ನಗರ ಸಭೆ ಇರಬಹುದು, ಮುನ್ಸಿಪಾಲ್ಟಿ ಇರಬಹುದು, ಅಥವಾ ಮಹಾನಗರ ಪಾಲಿಕೆ ಇರಬಹುದು. ಇವಕ್ಕೆ ಸ್ಥಳೀಯ ಸಂಸ್ಥೆಗಳಂತಾರೆ. ಆ ಸ್ಥಳೀಯ ಸಂಸ್ಥೆಗಳ ನಾಗರಿಕನಾಗಿ ನಾನು ಸಮಾಜದ ಆ ಗ್ರಾಮ ಪಂಚಾಯಿತಿಯ ಅಥವಾ ನಗರಸಭೆಯ ನಿಯಮಾವಳಿಗಳನ್ನು ಪಾಲಿಸಬೇಕಾಗ್ತದೆ ಒಬ್ಬ ಉತ್ತಮ ಪೌರನಾಗಿ. ಎಲ್ಲರೇ ಒಂದು ರಸ್ತೆಯೊಳಗೆ ಕಸ ಕಂಡಿತ್ತು ಅಂತಂದ್ರೆ, ಏನೋ ಅಡಚಣೆ ರಸ್ತೆಯೊಳಗೆ ಬಿದ್ದಿತ್ತು ಅಂದ್ರೆ ಅದನ್ನು ತೆಗೆದು ಹಾಕಬೇಕು. ದಾರಿಯೊಳಗೆ ಹೋಗಬೇಕಾದ್ರೆ ಒಂದಷ್ಟು ಮುಳ್ಳುಗಳು ಬಿದ್ದಿದ್ದೋ ಅಥವಾ ಒಂದು ಕಲ್ಲು ಬಿದ್ದಿತ್ತು ಅಂತಂದ್ರೆ, ನಾ ಎಡುತ್ತಿದ್ನಿ ಅಂತಂದ್ರೆ ಅದನ್ನು ತೆಗೆದು ಬದಿಗೆ ಹಾಕಬೇಕು ಆ ಕಲ್ಲ. ಹಂಗೆ ತೆಗೆದು ಹಾಕಿದ್ರೆ ಮಾತ್ರ ನಾನು ಉತ್ತಮ ಪೌರ. ಬೆಳಗ್ಗೆ ನಾನು ರಸ್ತೆಯಿಂದ ನಡ್ಕೊಂಡು ಹೋಗಬೇಕಾದ್ರೆ ರಸ್ತೆಯ ದೀಪಗಳು ಹಾಗೆ ಉರಿತಿದ್ದು ಅಂತಂದ್ರೆ, ನಾನು ತೆಗೆಯದೆ ಹಂಗೆ ಹೋದ್ರೆ ನಾನು ಉತ್ತಮ ಪೌರನಲ್ಲ. ಆ ಬೀದಿ ದೀಪಗಳನ್ನ ನಾನು ತೆಗಿಬೇಕು. ಪ್ರಸಂಗ ಬಂದ್ರೆ ರಾತ್ರಿ ಹೊತ್ತು ಪ್ರಸಂಗ ಬಂದಾಗ ಆ ಬೀದಿ ದೀಪಗಳನ್ನು ನಾನೇ ಹಾಕಬೇಕು. ಬೀದಿಯ ನಲ್ಲಿ ಅಥವಾ ನಳ ಅಂತೀವಲ್ಲ, ನಳದ ನೀರು ಹಂಗೆ ಸುಮ್ಮನೆ ಹರಿದು ಹೋಗ್ತಿತ್ತು ಅಂತಂದ್ರೆ ಅದನ್ನು ನಿಲ್ಲಿಸುವ ಜವಾಬ್ದಾರಿ ನಂದೇ ಅದ. ಆವಾಗ ಮಾತ್ರ ನಾನು ಉತ್ತಮ ಪೌರನಾಗುತ್ತೇನೆ. ಆ ಗ್ರಾಮ ಪಂಚಾಯಿತಿಗೋ ಅಥವಾ ಪುರಸಭೆಗೋ ನಗರಸಭೆಗೋ ನಾನು ಟ್ಯಾಕ್ಸ್ ಕೊಡಬೇಕು. ನಮ್ಮ ಮನೆಯ ಟ್ಯಾಕ್ಸ್ ಇರಬಹುದು ಅಥವಾ ಬೇರೆ ಬೇರೆ ಟ್ಯಾಕ್ಸ್ಗಳಿರಬಹುದು. ಆ ಟ್ಯಾಕ್ಸ್ಗಳನ್ನು ನಾನು ಕೊಟ್ಟಾಗ ಮಾತ್ರ ಉತ್ತಮ ಪೌರನಾಗುತ್ತೇನೆ. ಆದ್ದರಿಂದ ಆ ಪೌರತ್ವಕ್ಕಾಗಿ ಶಿಕ್ಷಣದೊಳಗೆ ನಾವು ಕಲಿಬೇಕಾದದ್ದು ಸಾಮಾಜಿಕ ಶಿಸ್ತು. ಆದರ್ಶ ರಾಜ್ಯದ ಕನಸುಗಾರರಾಗಬೇಕು ನಾವು, ಅಥವಾ ಆದರ್ಶ ಗ್ರಾಮದ, ಆದರ್ಶ ನಗರದ ಕನಸುಗಾರ ಆಗಬೇಕು. ಉತ್ತಮ ಮತದಾರ ಆಗಬೇಕು. ಧರ್ಮ ಸಹಿಷ್ಣು ಆಗಬೇಕು. ಶಿಸ್ತು, ಶಾಂತಿ, ತ್ಯಾಗಕ್ಕೆ ನಾನು ಸಿದ್ಧನಾಗಿರಬೇಕು. ಆನಂತರ ರಾಜ್ಯ ಮತ್ತು ದೇಶಭಕ್ತಿ ಇರುವವ ನಾನಾಗಿರಬೇಕು. ನನ್ನಲ್ಲಿ ಒಬ್ಬ ಆದರ್ಶ ಪೌರನಾಗಿ ಐತಿಹಾಸಿಕ ಪ್ರಜ್ಞೆ ನನ್ನಲ್ಲಿರಬೇಕು. ಮೂಢನಂಬಿಕೆಗಳಿಂದ ನಾನು ದೂರ ಇರಬೇಕು. ಪರಸ್ಪರ ಪ್ರೀತಿ ವಿಶ್ವಾಸಗಳನ್ನು ಇನ್ನೊಬ್ಬರಲ್ಲಿ ನಾನು ತೋರಿಸಬೇಕು. ಸಾರ್ವಜನಿಕ ಆಸ್ತಿಯನ್ನು ನಾನು ರಕ್ಷಿಸುವವನಾಗಬೇಕು. ಅದು ಸರ್ಕಾರದ ಆಸ್ತಿ, ನನಗೇನು ಸಂಬಂಧ ಇಲ್ಲ ಅಂತ ಅನ್ನಕ್ಕೆ ಬರುವುದಿಲ್ಲ. ಯಾಕಂದ್ರೆ ನಾನು ಅದಕ್ಕೆ ತೆರಿಗೆ ಕೊಟ್ಟಿರ್ತೀನಿ. ಸರ್ಕಾರದ ಎಲ್ಲ ಆಸ್ತಿ ನಂದು ಹೌದು, ಅದರ ರಕ್ಷಣೆ ಜವಾಬ್ದಾರಿ ನನ್ನದು ಹೌದು. ಆನಂತರ ರಾಷ್ಟ್ರಧ್ವಜ, ರಾಷ್ಟ್ರಗೀತೆಗಳ ಅಭಿಮಾನಿಯಾಗಿರಬೇಕು ಉತ್ತಮ ಪೌರನಾಗಿ ನಾನು. ಆನಂತರ ತಾಯಿನಾಡು, ತಾಯಿ ನುಡಿಯನ್ನು ಪ್ರೀತಿಸುವ ಪೌರನಾಗಬೇಕು. ಆ ಹಿನ್ನೆಲೆಯೊಳಗೆ ಮಕ್ಕಳಿಗೆ ಪ್ರಜಾಪ್ರಭುತ್ವದ ಅಂಶಗಳು ಹೇಳಿಕೊಟ್ಟಂತೆ ಮಕ್ಕಳಿಗೆ ಉತ್ತಮ ಪೌರತ್ವದ ಶಿಕ್ಷಣವನ್ನು ಕೂಡ ನಾವು ಕೊಡಬೇಕಾಗಿದೆ ಅನ್ನುವಂಥ ಮಾತು. ಪ್ರಿಯ ವಿದ್ಯಾರ್ಥಿಗಳೇ, ಇನ್ನು ಸಂಸ್ಕೃತಿಗಾಗಿ ಶಿಕ್ಷಣ ನೋಡ್ರಿ. ಬರೀ ಸಾಕ್ಷರರಾದರೆ ಸಾಲದು. ಬರೀ ಸಾಕ್ಷರ, ಆ ಸಾಕ್ಷರ ಅನ್ನೋದು ಸ್ವಲ್ಪ ಉಲ್ಟಾ ಹೋದ್ರಿ ರಾಕ್ಷಸ ಆಗ್ತದೆ. ರಾಕ್ಷಸ ಆಗ್ತದೆ. ಆ ರಾಕ್ಷಸ ಬರಬಾರ್ದು ಅಂತಂದ್ರೆ ಆ ಸಾಕ್ಷರನಿಗೆ ಸಂಸ್ಕೃತಿಯನ್ನು ಕಲಿಸಬೇಕು. ಉತ್ತಮ ಮಾತು, ರೀತಿ, ನಡವಳಿಕೆ, ಉತ್ತಮ ಊಟ, ಉಪಚಾರ, ವಿಹಾರ, ಉತ್ತಮ ಆತಿಥ್ಯ, ಇಂಥ ಸಂಗತಿಗಳನ್ನು ನಾವು ಕಲಿಸಿದಾಗ ಮಾತ್ರ ಉತ್ತಮ ಸಂಸ್ಕೃತಿ ಅದಾಗುತ್ತದೆ. ಈ ದೇಶಕ್ಕೆ 1500 ವರ್ಷಗಳ ಹಿಂದೆ ಚೀನಾ ದೇಶದಿಂದ ಹ್ಯುಯೆನ್ ಸಾಂಗ್ ಭೇಟಿ ಕೊಟ್ಟಿದ್ದ. ಆ ಸಂದರ್ಭದೊಳಗೆ ಚಾಲುಕ್ಯ ಪುಲಿಕೇಶಿ ಬಾದಾಮಿಯೊಳಗೆ ಆಳ್ತಾ ಇರಬೇಕಾದ್ರೆ ಹ್ಯುಯೆನ್ ಸಾಂಗ್ ಈ ದೇಶಕ್ಕೆ ಬಂದಿದ್ದ. ಆತ ಅಲ್ಲಲ್ಲಿ ಕಾಲ್ನಡಿಗೆಯಿಂದ ಪ್ರವಾಸ ಹೋಗುವಾಗ ಯಾವುದೋ ಒಂದು ಹಳ್ಳಿಗೆ ಆತ ಹೋಗಿರಬೇಕು. ಹಳ್ಳಿಯ ಮನೆಯಿಂದ ಹೊರಗೆ ನಿಂತು ಅಮ್ಮ, ತಾಯಿ ನೀರು ಕೊಡು ಅಂತ ಕೇಳಿದ್ನಂತ. ಆವಾಗ ಮನೆಯಿಂದ ಹೊರಗೆ ಬಂದಂಥ ಹೆಣ್ಮಗಳು ಹ್ಯುಯೆನ್ ಸಾಂಗ್ರವರಿಗೆ ಕಾಲಿಗೆ ನೀರು ಕೊಟ್ಟು ಅವಳನ್ನು ಹ್ಯುಯೆನ್ ಸಾಂಗ್ರವರನ್ನು ಒಳಗೆ ಕರೆದು ಕಂಬಳಿ ಹಾಸಿ ಕೂಡ್ರಿಸಿ ಕುಡಿಯೋದಕ್ಕೆ ನೀರು ಕೊಟ್ಟು ಮನೆಯ ಒಳಗೆ ಹೋಗಿ ಹಿತಮಿತವಾಗಿ ಹಾಲನ್ನು ಕಾಯಿಸಿ ಒಳಗೆ ಸಕ್ಕರೆಯನ್ನು ಬೆರೆಸಿ ಹ್ಯುಯೆನ್ ಸಾಂಗ್ರಿಗೆ ಕುಡಿಯೋದು ಕೊಟ್ಲಂತ ಆ ಹೆಣ್ಮಗಳು. ಹಳ್ಳಿ ಹೆಣ್ಮಗಳು ಎಂಥ ಸುಸಂಸ್ಕೃತ ಹೆಣ್ಮಗಳು ಇರ್ಬೇಕು ನೋಡ್ರಿ. ಆಕೆ ಬಂದವ ಅವಳ ಸಂಬಂಧಿಕಲ್ಲ,
ಅವಳ ಧರ್ಮದವನ ಅಲ್ಲ, ಆ ಹೆಣ್ಮಗಳ ಜಾತಿಯವ ಅಲ್ಲ, ಕುಲದವ ಅಲ್ಲ, ಬಂಧು ಅಲ್ಲ, ಬಳಗಲ್ಲ. ಆದರೂ ಕೂಡ ಇಷ್ಟು ಆತಿಥ್ಯ ಮಾಡಿದಳು ಅವಳು. ಇದನ್ನು ಹ್ಯುಯನ್ ಸಾಂಗ್ರವರು ತಮ್ಮ ಪ್ರವಾಸ ಕಥನದೊಳಗೆ ಬರೀತಾರೆ. ಏನು? ಜಗತ್ತಿನಾದ್ಯಂತ ಇರುವ ಎಲ್ಲ ಸಂಸ್ಕೃತಿ ಭಾರತದ ಒಂದು ಸಣ್ಣ ಹಳ್ಳಿಯಲ್ಲಿದೆ. ಏಕೆಂದರೆ ಬಾಯಾರಿದವನಿಗೆ ನೀರು ಕೊಡುವ ಕೈ ಅಮೃತ ಸಮಾನವಾದ ಹಾಲು ಕೊಟ್ಟಿತು ಅಂತ ಬರೆದಾರ. ಇಂಥ ಶ್ರೇಷ್ಠ ಸಂಸ್ಕೃತಿಯನ್ನು ನಾವು ಭಾರತೀಯ ಸಂಸ್ಕೃತಿ ಅಂತ ಕರಿತೀವಿ. ಈ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಕೊಡುವುದು ನಮ್ಮ ಜವಾಬ್ದಾರಿಯಾಗಿದೆ. ಭಾರತ ಯಾಕೆ ಉಳಿದ ದೇಶಗಳಿಂದ ಬಹಳ ಭಿನ್ನವಾಗಿ ನಿಲ್ತದ ಅಂದ್ರೆ ಈ ಕಾರಣಕ್ಕಾಗಿ. ಇಲ್ಲಿ ಬರುವಂಥ ಎಲ್ಲ ಅತಿಥಿಗಳು ನಮಗೆ ದೇವರಿದ್ದಂಗೆ. ಆದ್ದರಿಂದಲೇ ನಾವು ಅತಿಥಿ ದೇವೋಭವ ಅಂತಂತೀವಿ. ಆದ್ದರಿಂದ ಹಾಗಾದ್ರೆ ಸುಸಂಸ್ಕೃತ ವ್ಯಕ್ತಿಯ ಲಕ್ಷಣಗಳು ಏನು ಹಾಗಿದ್ರೆ, ಒಬ್ಬ ಸುಸಂಸ್ಕೃತ ವ್ಯಕ್ತಿಯ ಲಕ್ಷಣಗಳು ಏನು ಹಾಗಿದ್ರೆ? ಮೊದಲನೇದು, ತಂದೆ ತಾಯಿ ಗುರು ಹಿರಿಯರಿಗೆ ವಿಧೇಯನಾಗಿರುತ್ತಾನೆ. ಎದುರುವಾದ ಹಾಕುವುದಿಲ್ಲ. ಅವ್ರು ಹೇಳುವುದು ನನ್ನ ಹಿತಕ್ಕಾಗಿಯೇ ಅಂತ ತಿಳ್ಕೊಂಡು ಅದರಂತೆಯೇ ಆತ ನಡೆದುಕೊಳ್ಳುತ್ತಾನೆ. ಸಮುದಾಯದ ಹಿತಚಿಂತನೆ ಬಯಸ್ತಾನೆ, ಸ್ವಾರ್ಥ ಅಲ್ಲ. ಎಲ್ಲರಿಗೂ ಅನುಕೂಲ ಆಗೋಂಗೆ ಆಗಲಿ ಅಂತ ಈತ ಬಯಸುತ್ತಾನೆ. ಈತನಲ್ಲಿ ಕಲಾಭಿನಂದನ ಗುಣ ಇರುತ್ತದೆ. ಕಲಾಭಿನಂದನ ಅಂತಂದ್ರೆ ಒಬ್ಬ ಒಳ್ಳೆಯ ಹಾಡ್ತಿದ್ದ, ಒಬ್ಬ ವ್ಯಕ್ತಿ ಒಳ್ಳೆಯ ಹಾಡು ಹಾಡ್ತಿದ್ರೆ, ಚೆನ್ನಾಗಿ ಭಾಷಣ ಮಾಡಿದ್ರೆ, ಚೆನ್ನಾಗಿ ಚರ್ಚೆ ಮಾಡಿದ್ರೆ, ಒಂದು ಒಳ್ಳೆಯ ಚಿತ್ರವನ್ನು ತೆಗೆದ್ರೆ, ನೀನು ಭಾಳ ಒಳ್ಳೆಯ ಚಿತ್ರ ತೆಗೆದಿ, ಭಾಳ ಚೆನ್ನಾಗಿ ಹಾಡಿದಿ, ಭಾಳ ಚೆನ್ನಾಗಿ ಬರ್ದಿ ಅಂಥೇಳಿ ಅಭಿನಂದಿಸ್ತಾನ. ಇದನ್ನು ಕಲಾಭಿನಂದನ ಗುಣ ಅಂತ ಕರೀತಾರೆ. ಇನ್ನು ಸುಶಿಕ್ಷಿತ, ವಿಚಾರವಂತ, ಕಲಾವಂತ, ಗುಣವಂತ, ವಿವೇಕಿ ಆಗಿರ್ತಾನೆ ಸುಸಂಸ್ಕೃತ ವ್ಯಕ್ತಿ. ಇನ್ನು ಕಲೆ, ಸಾಹಿತ್ಯ, ಸಂಗೀತಗಳಲ್ಲಿ ಅಭಿರುಚಿ ಇರ್ತದೆ ಸುಸಂಸ್ಕೃತ ವ್ಯಕ್ತಿಗೆ. ಈತನಲ್ಲಿ ತ್ಯಾಗ, ಸಹನಶೀಲತೆ, ಕ್ಷಮಾಗುಣಗಳಿರ್ತಾವೆ. ಇದು ಗೊತ್ತಿರಲಿ, ಇವುಗಳನ್ನು ಅಳವಡಿಸ್ಕೋಬೇಕು. ಇನ್ನು ಮತ್ತೊಬ್ಬರ ಹಕ್ಕುಗಳನ್ನು ಗೌರವಿಸ್ತಾನೆ ಮತ್ತು ಹೊಂದಾಣಿಕೆಯ ಗುಣ ಇರ್ತದೆ. ಜೊತೆಗೆ ಇನ್ನೊಬ್ಬರಿಗೆ ಗೌರವ ನೀಡಿ ಗೌರವವನ್ನು ಪಡೆದುಕೊಳ್ಳುತ್ತಾನೆ. ಆದ್ದರಿಂದ ಸಂಸ್ಕೃತಿಗಾಗಿ ಶಿಕ್ಷಣ. ಇಂಥ ಸಂಸ್ಕೃತಿ ಶಿಕ್ಷಣದಲ್ಲಿ ಅಳವಟ್ಟಾಗ ಮಾತ್ರ ಒಂದು ಆದರ್ಶ ಸಮಾಜ ನಿರ್ಮಾಣವಾಗಲು ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನು ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ರಾಷ್ಟ್ರೀಯ ಭಾವೈಕ್ಯತೆ ಇಂದಿನ ತುರ್ತು. ದೇಶ ಮೊದಲು ಗೊತ್ತಿರಲಿ. ನಾನು ಹಿಂದೂ ಇರಬಹುದು, ನನಗೆ ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ವಚನ ಸಾಹಿತ್ಯ ನನಗೆ ಪ್ರಿಯವಾಗಿರ್ಬೋದು, ಇಲ್ಲ ಅಂತಲ್ಲ. ಹಾಗಂಥೇಳಿ ನಾನು ಕುರಾನ್ ತಿರಸ್ಕಾರ ಮಾಡುವಂಗಿಲ್ಲ, ಬೈಬಲ್ ತಿರಸ್ಕರಿಸುವಂತಿಲ್ಲ. ಬೌದ್ಧ ಧರ್ಮ, ಜೈನ ಧರ್ಮದ ವಿಚಾರಗಳು ನನಗೆ ತಿರಸ್ಕರಿಸುವಂತಿಲ್ಲ. ಅವುಗಳು ನಮಗೆ ಬೇಕು. ಅದೇ ರೀತಿ ಮುಸ್ಲಿಮರಿಗೆ, ಜೈನರಿಗೆ, ಬೌದ್ಧರಿಗೆ, ಕ್ರಿಶ್ಚಿಯನ್ರಿಗೆ ಹಿಂದೂ ಧರ್ಮದ ಧರ್ಮಗ್ರಂಥಗಳೂ ಬೇಕು. ಹಿಂಗೆ ಎಲ್ಲರಿಗೂ ಎಲ್ಲವೂ ಬೇಕು. ನಾನು ಗುಡಿಯಲ್ಲಿ ಪ್ರಾರ್ಥಿಸುವಂತೆ ನಾನು ಮಸೀದಿಗೂ ಹೋಗಬಲ್ಲೆ, ಚರ್ಚಿಗೂ ಹೋಗಬಲ್ಲೆ, ಬಸದಿಗೂ ಹೋಗಬಲ್ಲೆ. ಯಾವುದೇ ಧರ್ಮದ, ಯಾವುದೇ ಜಾತಿಯ ಪೂಜಾಲಯಗಳಿಗೂ ನಾನು ಹೋಗಿ ನಾನು ಪ್ರಾರ್ಥಿಸಬಲ್ಲೆ. ಇಂಥ ಒಂದು ವಿಶಾಲ ಮನೋಭಾವ ಇದ್ದಾಗ ಮಾತ್ರ ರಾಷ್ಟ್ರೀಯ ಭಾವೈಕ್ಯತೆ ಬರಲು ಸಾಧ್ಯ. ಹಾಗಾದರೆ ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಏನು? ನಮ್ಮ ದೇಶವು ಹಲವು ಧರ್ಮಗಳು, ಮತಪಂಥಗಳು, ವಿವಿಧ ಭಾಷೆ, ಸಂಸ್ಕೃತಿ, ಜಾತಿ, ಜನಾಂಗಗಳಿಂದ ಕೂಡಿದೆ. ಇಲ್ಲಿ ನಾವೆಲ್ಲ ಒಂದು, ನಾವೆಲ್ಲ ಬಂಧು, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಎನ್ನುವಂತೆ ಬದುಕುವುದರೊಂದಿಗೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವುದೇ ರಾಷ್ಟ್ರೀಯ ಭಾವೈಕ್ಯತೆ. ನಂದು ಒಂದು ಕಲ್ಪನಾ ಏನು ಅಂತಂದ್ರೆ, ರಾಷ್ಟ್ರೀಯ ಭಾವೈಕ್ಯತೆ ಅನ್ನೋದು ಒಂದು ವಿವಿಧ ಹೂವುಗಳು ಇರತಕ್ಕಂಥ ತೋಟ ಇದ್ದಂತೆ. ತೋಟದ ತುಂಬ ಬರೀ ಗುಲಾಬಿ ಹೂವಿದ್ದರೆ ತೋಟ ಚೆಂದ ಕಾಣಂಗಿಲ್ಲ. ಅಲ್ಲಿ ಗುಲಾಬಿ ಎನ್ನುವ ಹಿಂದೂ, ಇಸ್ಲಾಂ ಎನ್ನುವ ಚೆಂಡು ಹೂವು, ಕ್ರಿಶ್ಚಿಯನ್ ಎನ್ನುವ ಪಾರಿಜಾತದ ಹೂವು, ಜೈನ, ಬೌದ್ಧ, ಕ್ರೈಸ್ತ ಅನ್ನುವಂಥ ದಾಸವಾಳ ಹೂವುಗಳು, ಹೀಗೆ ಬೇರೆ 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 ಸುಗಂಧಿತ ಹೂವುಗಳಿದ್ದಾಗ ಮಾತ್ರ ಆ ತೋಟಕ್ಕೆ ಬಹಳ ಮಹತ್ವ ಬರ್ತದೆ, ಒಂದು ಬೆಲೆ ಬರ್ತದೆ. ಆಗ ನನಗೆ
ಈ ವಿವಿಧತೆಯಲ್ಲಿ ನಾನು ಏಕತ್ವವನ್ನು ಕಾಣುವುದು. ಇಲ್ಲಿ ನಾನು ಈಗ ಬೆಳಗಾವಿ ತೋರಿ, ಬೆಳಗಾವಿಗೆ ಬರೋದಕ್ಕೆ 10 ದಾರಿಗಳದಾವೆ. 10 ದಾರಿಗಳಿಂದ ಯಾವ ಕಡೆಯಿಂದಾದರೂ ನೀವು ಬರಬಹುದು, ಬೆಳಗಾವಿಗೆ ಬಂದು ಮುಟ್ತೀರಿ, ಹೌದಿಲ್ಲ? ಆಗ ದೇವರಿಗೆ ನಾವು ಹೋಗಿ ಮುಟ್ಟಬೇಕಾದ್ರೆ ಹಿಂದೂ, ಇಸ್ಲಾಂ, ಜೈನ, ಬೌದ್ಧ, ಕ್ರೈಸ್ತ, ಪಾರ್ಸಿ ಇವು ಮಾರ್ಗಗಳಷ್ಟೇ. ಮಾರ್ಗಗಳ ಕುರಿತು ಬಡದಾಡುವಂಗಿಲ್ಲ. ನಾವು ಯಾವ ದಾರಿಯಿಂದ ಹೋದರೂ ಕೂಡ ನಾವು ಭಗವಂತನ ಸನ್ನಿಧಾನಕ್ಕೆ ಹೋಗುತ್ತೇವೆ. ಈ ವಿಚಾರ ನಮ್ಮಲ್ಲಿ ಬಂದಾಗ ಮತ್ತು ದೇಶ ಮೊದಲು ನಾವೆಲ್ಲ ಭಾರತಾಂಬೆಯ ಮಕ್ಕಳು ಅನ್ನುವ ಭಾವ ಮೊದಲು ಬಂದಾಗ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಅದಕ್ಕೆ ಕರೆಯೋದಕ್ಕೆ ಅಡ್ಡಿಯಿಲ್ಲ. ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳ್ತಾರೆ ಏನು ಅಂತಂದ್ರೆ, ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವುದು ಒಂದು ಕಮಲದ ಹೂವಿದ್ದಂಗ. ಕಮಲದ ಹೂವಿನ ಪಕಳೆಗಳು ಒಂದಾಗಿ ಇದ್ದಾಗ ಆ ಕಮಲದ ಹೂವಿಗೆ ಅಸ್ತಿತ್ವ. ಆ ಪಕಳೆಗಳು ಉದುರಿ ಹೋದರೆ ಹೂವಿಗೆ ಯಾವ ಅಸ್ತಿತ್ವವೂ ಇಲ್ಲ. ಹಂಗೆ ನಮ್ಮ ದೇಶದೊಳಗೆ ಸುಮಾರು ಇವತ್ತು 30 ರಾಜ್ಯಗಳದಾವೆ. 30 ರಾಜ್ಯಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಲ್ಲಿಯೂ ನಾವು ಭಾರತಾಂಬೆಯ ಮಕ್ಕಳು ಅನ್ನೋ ಭಾವ ಬರಬೇಕು. ಹಾಗೆ ಬಂದಾಗ ಮಾತ್ರ ರಾಷ್ಟ್ರೀಯ ಭಾವೈಕ್ಯತೆ. ದುರ್ದೈವ ಅಂತಂದ್ರೆ ನಾವು ಇವತ್ತು ಭಾರತೀಯರು ಹಿಂದೂ, ಇಸ್ಲಾಂ, ಜೈನ, ಬೌದ್ಧ, ಕ್ರೈಸ್ತ ಅಂಥೇಳಿ ಬಡದಾಡಕತ್ತೀವಿ. ನನ್ನ ರಾಜ್ಯ ಶ್ರೇಷ್ಠ, ಅವರ ರಾಜ್ಯ ಕನಿಷ್ಠ ಅಂತ ಬಡದಾಡ್ತೀವಿ. ಗಡಿ ತಂಟೆಗಳದಾವ, ನದಿ ನೀರಿನ ಕಲಹಗಳದಾವ, ಭಾಷಾ ಸಮಸ್ಯೆಗಳದಾವ. ಈ ಎಲ್ಲ ಸಮಸ್ಯೆಗಳ ಮಧ್ಯೆಯೇ ನಾವು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಇಟ್ಟುಕೊಂಡೇ ಬಡದಾಡಬೇಕಾಗ್ಯದ. ಅದನ್ನು ಮುಕ್ಕು ಮಾಡುವಂಗಿಲ್ಲ. ಅಂತಿಮವಾಗಿ ನಾವು ಭಾರತೀಯರು ಭಾರತಾಂಬೆಯ ಮಕ್ಕಳು. ಹಾಗಾದಾಗ ಮಾತ್ರ ರಾಷ್ಟ್ರೀಯ ಭಾವೈಕ್ಯತೆ ಉಳಿಯಲು ಮತ್ತು ಬೆಳೆಯಲು ಸಾಧ್ಯ. ಮುಂದಿನ ಪೀಳಿಗೆಯಲ್ಲಿ ಆ ರಾಷ್ಟ್ರೀಯ ಭಾವೈಕ್ಯತೆಯ ಸದ್ವಿಚಾರದ ಬೀಜವನ್ನು ನಾವು ಬಿತ್ತಬೇಕಾಗಿದೆ. ಹಾಗಾದರೆ ಶಾಲೆ ಕಾಲೇಜುಗಳಲ್ಲಿ ಈ ರಾಷ್ಟ್ರೀಯ ಭಾವೈಕ್ಯತೆ ಬೆಳೆದು ಬರಲು ಏನು ಮಾಡಬೇಕು? ಇಲ್ಲಿ ಪಾಯಿಂಟ್ಸ್ ಅದಾವ. ಜಗತ್ತಿನ ಪ್ರಾಚೀನ ರಾಷ್ಟ್ರದ ಬಗ್ಗೆ ಅಭಿಮಾನ ಮೂಡಿಸಬೇಕು ರಾಷ್ಟ್ರೀಯ ಭಾವೈಕ್ಯತೆ ಬರಬೇಕಾದ್ರೆ. ಪ್ರಿಯ ವಿದ್ಯಾರ್ಥಿಗಳಿಗೆ, ನಿಮಗೆಲ್ಲ ಗೊತ್ತಿರಲಿ, ಭಾರತ ದೇಶಕ್ಕೆ 10,000 ವರ್ಷಗಳ ಲಿಖಿತ ಇತಿಹಾಸದ. ಜಗತ್ತು ನಾಗರಿಕತೆಯತ್ತ ಕಣ್ಣು ಬಿಡುವ ಸಾವಿರಾರು ವರ್ಷಗಳ ಮೊದಲೇ ಇಲ್ಲೊಂದು ಸುಂದರವಾದಂಥ ನಾಗರಿಕತೆ ಇತ್ತು. ನಮ್ಮ ದೇಶ ಬಹಳ ಸುಂದರ ದೇಶ, ಬಹಳ ವಿಶಿಷ್ಟ ದೇಶ. ಯಾಕಂತಂದ್ರೆ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ಪೂರ್ವಕ್ಕೆ ಬಂಗಾಳ ಕೊಲ್ಲಿ, ಉತ್ತರಕ್ಕೆ ಅಭೇದ್ಯವಾದಂಥ ಹಿಮಾಲಯ. ಈ ದೇಶದೊಳಗೆ ಹರಿಯುವಂಥ ಸಾವಿರಾರು ನದಿಗಳು. ಆ ನದಿಗಳಿಗೆ ನಮ್ಮ ಹೆಣ್ಣು ಮಕ್ಕಳ ಹೆಸರಿಟ್ಟೇವಿ. ಹಚ್ಚು ಹಸಿರಾದಂಥ ಕಾಡುಗಳು, ಅತ್ಯಂತ ಫಲವತ್ತಾದ ಭೂಮಿ, ಜಗತ್ತಿನ ಯಾವ ಭಾಗದೊಳಗೂ ಸಿಗಲಾರದಂಥ ಆಹಾರ ನಮ್ಮ ದೇಶದೊಳಗೆ ಸಿಗುತ್ತದೆ. ಇಂಥ ಒಂದು ಅದ್ಭುತ ದೇಶದ ಬಗ್ಗೆ ನಾವು ಅಭಿಮಾನ ತಾಳದೆ ಹೋದರೆ ಅದಕ್ಕೆ ಯಾವ ಅರ್ಥವೂ ಇಲ್ಲ. ಆದ್ದರಿಂದ ಈ ದೇಶದೊಳಗೆ ಹುಟ್ಟಿ ಬರುವುದೂ ಕೂಡ ಪುಣ್ಯ ಮಾಡಿರಬೇಕು ಅನ್ನುವಂಥ ಮಾತಿಗೆ ಜಗತ್ತಿನ ಪ್ರಾಚೀನ ರಾಷ್ಟ್ರ ಭಾರತದ ಬಗ್ಗೆ ನಾವು ಅಭಿಮಾನ ತಾಳಬೇಕು. ಇದನ್ನು ಮಕ್ಕಳಿಗೆ ನಾವು ತರಗತಿಯೊಳಗೆ ಕಲಿಸಬೇಕು. ನಮ್ಮ ರಾಷ್ಟ್ರಧ್ವಜ, ರಾಷ್ಟ್ರಗೀತೆಗಳ ಬಗ್ಗೆ ಅಭಿಮಾನ. ನೋಡ್ರಿ, ರಾಷ್ಟ್ರಧ್ವಜ ಹಾರಿಸಿದಾಗ, ರಾಷ್ಟ್ರಗೀತೆ ಹೇಳುವಾಗ ದೇಶದ ಚಿಂತನೆ ಬಿಟ್ಟರೆ ಬೇರೆ ನಮ್ಮ ತಲೆಗೆ ಏನೂ ಬರಬಾರ್ದು. ರಾಷ್ಟ್ರೀಯ ಮಹಾಪುರುಷರ ಜನ್ಮದಿನಾಚರಣೆಗಳನ್ನು ಆಚರಿಸ್ಬೇಕು ನಾವು. ವಾಲ್ಮೀಕಿ ಇರಬಹುದು, ಆನಂತರ ವ್ಯಾಸ ಮಹರ್ಷಿಗಳಿರಬಹುದು, ಆನಂತರ ಶಂಕರಾಚಾರ್ಯರಿರಬಹುದು, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಬಸವಣ್ಣನವರು, ಅಲ್ಲಮ್ಮ ಪ್ರಭುಗಳು, ಅಕ್ಕ ಮಹಾದೇವಿ, ಮಹಾತ್ಮ ಗಾಂಧೀಜಿಯವರು, ವಿವೇಕಾನಂದರು, ರವೀಂದ್ರನಾಥ್ ಟ್ಯಾಗೋರ್ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು. ಅವರು ದೇಶಕ್ಕಾಗಿ ಏನು ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ, ಮುಂದಿನ ಪೀಳಿಗೆಗೆ ಏನು ಅವರು ತಮ್ಮ ಬದುಕಿನ ರೀತಿ ಬಿಟ್ಟು ಹೋಗಿದ್ದಾರೆ, ಅದು ಮಕ್ಕಳಿಗೆ ಗೊತ್ತಾಗಬೇಕಾದ್ರೆ ಅವರ ಜನ್ಮದಿನಾಚರಣೆಗಳನ್ನು ಆಚರಣೆ ಮಾಡಬೇಕು. ದೇಶದ ಇತಿಹಾಸ ಸಂಸ್ಕೃತಿಯ ಬಗ್ಗೆ ನಮ್ಮ ಮಕ್ಕಳು ಹೆಮ್ಮೆ ಪಡುವಂಗೆ ಮಾಡಬೇಕು. ಶ್ರೇಷ್ಠ ಶಿಕ್ಷಣ ಮಕ್ಕಳಿಗೆ ಸಿಗಬೇಕು. ಪ್ರಜಾಪ್ರಭುತ್ವದ ರಕ್ಷಣೆ ಆಗಬೇಕು. ಗೊತ್ತಿರಲಿ, ಎಲ್ಲೋ ಒಂದು ಕಡೆಗೆ ಒಮ್ಮೆ ಅನಿಸ್ತದ ಸರ್ವಾಧಿಕಾರ ಇಣುಕುತ್ತಿದೆಯೇ. ಪ್ರಿಯ ಮಿತ್ರರೇ, ಪ್ರಜಾಪ್ರಭುತ್ವದ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಿದೆ.
ಪಠ್ಯಕ್ರಮದ ಮೂಲಕ ರಾಷ್ಟ್ರೀಯ ಭಾವೈಕ್ಯತೆ ಬಿತ್ತಬೇಕು. ನಮ್ಮ ಸಿಲೆಬಸ್ ಒಳಗೆ ಬರಬೇಕು. ಅದು ಇತಿಹಾಸದ ಪಾಠಗಳಿರ್ಬೋದು, ವಿಜ್ಞಾನದ ಪಾಠಗಳಿರ್ಬೋದು, ಭಾಷೆಯ ಪಾಠಗಳಿರ್ಬೋದು. ಆ ಪಾಠಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯ ಸಂಗತಿಗಳು ಇರಬೇಕು. ಇನ್ನು ಭಾವೈಕ್ಯತೆ ಬೇರೂರಿಸಲು ಭಾಷಣ, ಚರ್ಚೆ, ಶೈಕ್ಷಣಿಕ ಪ್ರವಾಸಗಳನ್ನು ಆಗಾಗ ನಾವು ಏರ್ಪಡಿಸಬೇಕು. ಕರ್ನಾಟಕದವರು ದಕ್ಷಿಣ ಭಾರತಕ್ಕೆ, ಕರ್ನಾಟಕದವರು ಉತ್ತರ ಭಾರತಕ್ಕೆ ನಮ್ಮ ವಿದ್ಯಾರ್ಥಿಗಳು ಹೋಗಬೇಕು. ಕಾಶ್ಮೀರದ ವಿದ್ಯಾರ್ಥಿಗಳು, ಆಸಾಮದ ವಿದ್ಯಾರ್ಥಿಗಳು, ಉತ್ತರ ಪ್ರದೇಶದ ವಿದ್ಯಾರ್ಥಿಗಳು ನಮ್ಮ ಭಾಗಕ್ಕೆ, ದಕ್ಷಿಣ ಭಾರತಕ್ಕೆ ಅವರು ಬರಬೇಕು. ಆವಾಗ ಮಾತ್ರ ದೇಶ ಒಂದು ಅನ್ನತಕ್ಕಂಥ ಭಾವನೆ ಬರಲು ಸಾಧ್ಯ. ಪ್ರಿಯ ವಿದ್ಯಾರ್ಥಿಗಳೇ, ಉತ್ತರ ಭಾರತೀಯರು ದಕ್ಷಿಣ ಭಾರತೀಯರ ಒಂದು ಭಾಷೆಯನ್ನು ಕಲಿಬೇಕು. ಅದು ಮಲಯಾಳಿ ಇರಬಹುದು, ತಮಿಳು ಇರಬಹುದು, ತೆಲುಗು ಇರಬಹುದು, ಕನ್ನಡ ಇರಬಹುದು. ಉತ್ತರ ಭಾರತೀಯರು ನಮ್ಮ ಭಾಷೆ ಕಲಿಬೇಕು, ದಕ್ಷಿಣ ಭಾರತೀಯರು ಹಿಂದಿ ಭಾಷೆಯನ್ನು ಕಲಿಬೇಕು. ಆವಾಗ ಮಾತ್ರ ದೇಶ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಎಲ್ಲರಿಗೂ ಸಾಧ್ಯವಾಗುತ್ತದೆ. ಇನ್ನು ಪಠ್ಯಗಳ ಮೂಲಕ ಎಲ್ಲ ಧರ್ಮಗಳ ಉದಾತ್ತ ಚಿಂತನೆಗಳನ್ನು ಹೇಳಬೇಕು. ಏನು ಕಾಯಕವೇ ಕೈಲಾಸ ಅಂಥೇಳಿ ಬಸವಣ್ಣವರು ಹೇಳಿದರು. ಕುರಾನ್ದೊಳಗೆ ಮೊಹಮ್ಮದ್ ಪೈಗಂಬರ್ ಹೇಳ್ತಾನೆ, ದುಡಿಮೆ ಮಾಡಿದ ವ್ಯಕ್ತಿಯ ಮೈ ಬೆವರು ಆರುವುದರೊಳಗಾಗಿ ಅವನ ಸಂಬಳವನ್ನು ಪಾವತಿ ಮಾಡಿರಿ ಅಂತ. ಆನಂತರ ತಂದೆ ತಾಯಿಗಳ ಪಾದದ ಅಡಿಯಲ್ಲಿಯೇ ಸ್ವರ್ಗವಿದೆ ಅಂತ ಹೇಳಿ ಪೈಗಂಬರ್ ಹೇಳ್ತಾರೆ. ಇಂಥ ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ನಾವು ಮುಟ್ಟಿಸಬೇಕು, ಧರ್ಮದ ಉದಾತ್ತ ಚಿಂತನೆಗಳು ಅಂಥೇಳಿ. ಇನ್ನು ಎಲ್ಲ ಧರ್ಮಗಳ ಶ್ರೇಷ್ಠ ಮಹಾನುಭಾವರ ಜೀವನ ಕಥೆಗಳನ್ನು ಹೇಳಬೇಕು. ಹಿಂದೂ ಧರ್ಮದ ಋಷಿಮುನಿಗಳಿರ್ಬೋದು, ಇಸ್ಲಾಂನ ಮೊಹಮ್ಮದ್ ಪೈಗಂಬರರು, ಬೌದ್ಧ ಧರ್ಮದ ಗೌತಮ್ ಬುದ್ಧ, ಜೈನ ಧರ್ಮದ ಮಹಾವೀರ, ಕ್ರಿಸ್ತ ಧರ್ಮದ ಯೇಸು ಸ್ವಾಮಿ, ಇವ್ರ ಬಗ್ಗೆ ಮಕ್ಕಳಿಗೆ ಅವರ ಜೀವನ ಚರಿತ್ರೆಗಳನ್ನು ಮಕ್ಕಳಿಗೆ ಕಲಿಸಬೇಕು ಅಂಥೇಳಿ. ಇನ್ನು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು, ಸಮಾಜ ಕಲ್ಯಾಣಕ್ಕಾಗಿ ದುಡಿದವರು ಮತ್ತು ಮಡಿದವರ ಕಥೆಗಳನ್ನು ಹೇಳಬೇಕು. ಸ್ವಾತಂತ್ರ್ಯ ಹೋರಾಟದೊಳಗೆ ಅಹಿಂಸಾತ್ಮಕವಾಗಿ ಹೋರಾಟ ಮಾಡಿದಂಥ ಗಾಂಧಿಯವರಿರ್ಬೋದು, ಅವರ ಸಂಗಡಿಗರಿರ್ಬೋದು, ಜೊತೆಗೆ ಬ್ರಿಟಿಷರನ್ನು ಓಡಿಸಬೇಕು ಅನ್ನುವ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ರಾಜ್ಗುರು, ಚಂದ್ರಶೇಖರ ಆಜಾದ್ ಮುಂತಾದ ಮಹಾನ್ ದೇಶಪ್ರೇಮಿಗಳ ಬಗ್ಗೆಯೂ ಕೂಡ ಮಕ್ಕಳಿಗೆ ಪಾಠ ಪ್ರವಚನ ಮಾಡಬೇಕು. ಹೀಗೆಲ್ಲ ಮಾಡಿದಾಗ ಮಾತ್ರ ಮಕ್ಕಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಬೆಳೆದು ಬರಲು ಸಾಧ್ಯ. ಇಡೀ ದೇಶದೊಳಗಿರತಕ್ಕಂಥ ನಾವು ಎಲ್ಲ ಧರ್ಮೀಯರು, ಎಲ್ಲ ಜಾತಿಯರು, ನಾವು ಭಾರತಾಂಬೆಯ ಮಕ್ಕಳು, ಭಾರತ ನಮ್ಮ ಮಾತೃಭೂಮಿ ಅಂತ ಭಾವನೆ ಬಂದಾಗ, ಒಂದು ಮುಷ್ಟಿಯಾದಾಗ ಮಾತ್ರ ಭಾರತವನ್ನು ಸೋಲಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ಶ್ರೀರಾಮ ಹೇಳ್ತಾರೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಏನು ಹಂಗಂದ್ರೆ, ಲಂಕೆಯೊಳಗೆ ರಾವಣನನ್ನು ಗೆದ್ದ ನಂತರ ಲಕ್ಷ್ಮಣ ಅಂದಂತ, ಅಣ್ಣ ಅಯೋಧ್ಯೆ ಯಾಕೆ ಹೋಗುವುದು, ಅಲ್ಲರೇ ಏನೈತಿ, ಶ್ರೀಲಂಕಾದೊಳಗೆ ಬಂಗಾರದ ಹೊಗೆ ಹಾಯುವಷ್ಟು ಶ್ರೀಮಂತಿಕೆ ಅದ, ಇಲ್ಲೇ ಇದ್ದು ಬಿಡೋಣ ಅಂತ. ಆವಾಗ ಶ್ರೀರಾಮಚಂದ್ರರು ಹೇಳ್ತಾರೆ ಲಕ್ಷ್ಮಣನಿಗೆ, ಲಕ್ಷ್ಮಣ, ಮಾತೃಭೂಮಿ ಮತ್ತು ತಾಯಿ ಸ್ವರ್ಗಕ್ಕೆ ಸಮಾನ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ನೀ ಬೇಕಂದ್ರೆ ಇಲ್ಲಿರಪ್ಪ, ನಾನಂತರೂ ಅಯೋಧ್ಯೆಗೆ ಹೋಗವನ. ಅಂದ್ರೆ ಮಾತೃಭೂಮಿಯ ಬಗ್ಗೆ, ತಾಯಿಯ ಬಗ್ಗೆ ಇಂಥ ಪ್ರೀತಿ ಇರಬೇಕಾಗ್ತದೆ. ಆನಂತರ ನಮ್ಮ ಜಾತಿ, ನಮ್ಮ ಧರ್ಮ ಆಮೇಲೆ ಬರಲಿ. ಮೊದಲು ದೇಶ ಉಳಿದ್ರೆ ನಾವು ಉಳಿತೀವಿ. ದೇಶವೇ ಇನ್ನೊಬ್ಬರ ಪಾಲಾದ್ರೆ ಯಾವ ಧರ್ಮರೇ ತೊಗೊಂಡು ಏನು ಮಾಡೋದದ, ಯಾವ ಜಾತಿಯರೇ ತೊಗೊಂಡು ಏನು ಮಾಡೋದದ. ಆದ್ದರಿಂದ ಮೊದಲು ನಾವು ದೇಶ ಪ್ರೇಮಿಗಳಾಗಬೇಕು. ಹಾಗಾಗಬೇಕಾದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವುದು ನಮ್ಮಲ್ಲಿ ಬಂದಾಗ ಮಾತ್ರ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ, ಬರೀ ನಾವು ದೇಶಕ್ಕೆ ಸೀಮಿತ ಆಗೋದು ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಸಹೋದರತ್ವವು ಬರಬೇಕು ಅನ್ನೋದ್ರ ಬಗ್ಗೆ ಈಗ ಮುಂದೆ ನೋಡೋಣ. ಶಿಕ್ಷಣಶಾಸ್ತ್ರ ವಿಷಯದ PUC 1ನೇ ವರ್ಷದ ಮೊದಲ ಅಧ್ಯಾಯ ಶಿಕ್ಷಣದ ಪರಿಕಲ್ಪನೆ. ಈ ಅಧ್ಯಾಯದ ಕೊನೆಯ ಘಟಕವಿದು, ಅಂತಾರಾಷ್ಟ್ರೀಯ ಸಹೋದರತ್ವ. ಈ ಹಿಂದಿನ ಅವಧಿಯೊಳಗೆ ನಾವು ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ನೋಡಿದೀವಿ. ನಾವು ದೇಶಪ್ರೇಮಿಗಳಾಗಬೇಕು, ದೇಶ ಮೊದಲು ಧರ್ಮ ನಂತರ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅನ್ನೋದ್ರ ಬಗ್ಗೆ ನೋಡಿದೀವಿ. ಖಂಡಿತ ಆ ಭಾವ ನಮ್ಮಲ್ಲಿ ಇರಲೇಬೇಕು.
ಆದರೆ ನಾವು ಇರಬಹುದು, ನಮ್ಮ ದೇಶ ಇರಬಹುದು, ಜಗತ್ತನ್ನು ಬಿಟ್ಟಿಲ್ಲ. ಇದು ನಿಮ್ಗೆ ಗೊತ್ತಿರಲಿ. ಯಾಕಂದ್ರೆ ಭಾರತದೊಂದಿಗೆ ಜಗತ್ತೊಳಗೆ ಇನ್ನೂ 200 ದೇಶ ಅದಾವೆ. ಆ ದೇಶಗಳನ್ನು ನಾವು ಬದಿಗೆ ಸರಿಸಿ ಅಥವಾ ದೂರ ಸರಿಸಿ ಏಕಾಂಗಿಯಾಗಿ ನಾವು ಅಷ್ಟೇ ಬದುಕ್ತೀವಿ ಅಂದರೆ ಸಾಧ್ಯ ಇಲ್ಲ. ಯಾಕೆ ಹಿಂಗೆ ನಾ ಅಂತೀನಿ ಅಂತಂದ್ರೆ, ಈಗ ಮುಸ್ಲಿಂ ರಾಷ್ಟ್ರಗಳದಾವೆ, ಅರಬ್ ರಾಷ್ಟ್ರಗಳು. ಆ ಅರಬ್ ರಾಷ್ಟ್ರಗಳಲ್ಲಿ ಪೆಟ್ರೋಲಿಯಂ ಉತ್ಪಾದನೆ ಆಗ್ತದೆ. ನಮ್ಮ ದೇಶದೊಳಗೆ ಪೆಟ್ರೋಲಿಯಂ ಉತ್ಪಾದನೆ ಇಲ್ಲ. ನಮ್ಮಲ್ಲಿ ಸಾಕಷ್ಟು ವ್ಯವಸಾಯದ ಮೂಲಕ ಆಹಾರದ ಉತ್ಪಾದನೆ ಆಗ್ತದೆ. ಹೀಗಾಗಿ ಪೆಟ್ರೋಲಿಯಂ ಪದಾರ್ಥಗಳು ನಮಗೆ ಬೇಕು, ಆಹಾರ ಪದಾರ್ಥಗಳು ಅವರಿಗೆ ಬೇಕು. ಹೀಗಾಗಿ ಪರಸ್ಪರ ನಾವು ಅವಲಂಬಿ. ಇಂಥ ಹಲವಾರು ಕಾರಣಗಳಿಗಾಗಿ ನಮಗೆ ಅಮೇರಿಕಾ ಬೇಕು, ನಮಗೆ ಇಂಗ್ಲೆಂಡ್ ಬೇಕು, ನಮಗೆ ಜರ್ಮನಿ ಬೇಕು, ನಮಗೆ ಜಪಾನ್ ಬೇಕು, ನಮಗೆ ರಷ್ಯಾ ಬೇಕು. ಚೀನಾದ ಬಗ್ಗೆ ನಮ್ಮಲ್ಲಿ ಎಷ್ಟೇ ಅಸಹನೆ ಇದ್ದರೂ ಕೂಡ ನಮಗೆ ಚೀನಾನೂ ಬೇಕು. ಎಷ್ಟೇ ಜಗಳಗಳು ಇದ್ದಾಗ್ಯೂ ಕೂಡ ನಮಗೆ ಪಾಕಿಸ್ತಾನವೂ ಬೇಕು. ಯಾಕೆ? ನಮ್ಮ ಇತಿಹಾಸದ ಎಷ್ಟೋ ಬೇರುಗಳು ಪಾಕಿಸ್ತಾನದ ಭೂಮಿಯೊಳಗದಾವ. ಅದು ಕೂಡ ನಮ್ಮ ದೇಶದ ಒಂದು ಭಾಗವೇ ಒಂದು ಕಾಲಕ್ಕೆ. ಇದನ್ನು ನಾವು ಮರಿಬಾರದು. ಪಾಕಿಸ್ತಾನವು ನಮ್ಮ ಸಹೋದರ ರಾಷ್ಟ್ರವೇ, ನಮಗೆ ಬಾಂಗ್ಲಾದೇಶವು ನಮ್ಮ ಸಹೋದರ ರಾಷ್ಟ್ರವೇ, ಶ್ರೀಲಂಕಾ ನಮಗೆ ಸಹೋದರ ರಾಷ್ಟ್ರವೇ. ಈ ಕಡೆ ಪೂರ್ವದ ಮಲೇಷ್ಯಾ ಇರಬಹುದು, ಇಂಡೋನೇಷ್ಯಾ ಇರಬಹುದು, ಕಾಂಬೋಡಿಯಾ ಇರಬಹುದು, ಆಸ್ಟ್ರೇಲಿಯಾ ಇರಬಹುದು, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾಗಳಿರಬಹುದು. ಎಲ್ಲ ರಾಷ್ಟ್ರಗಳಿಂದ ಒಂದಲ್ಲ ಒಂದು ಸಂಗತಿಗೆ ಆ ಎಲ್ಲ ರಾಷ್ಟ್ರಗಳು ನಮಗೆ ಬೇಕು. ಒಂದಲ್ಲ ಒಂದು ಕಾರಣಕ್ಕೆ ಭಾರತೀಯರು ಅವರಿಗೆ ಬೇಕಾಗ್ತದೆ. ಯಾರನ್ನ ಬಿಟ್ಟು ಯಾರೂ ಇರಕ್ಕೆ ಸಾಧ್ಯ ಇಲ್ಲ. ಹಂಗೆ ನೋಡಿದ್ರೆ ಇಡೀ ಜಗತ್ತೇ ಇವತ್ತು ವಿಶ್ವಗ್ರಾಮವಾಗಿದೆ. ಇದಕ್ಕೆ ಗ್ಲೋಬಲ್ ವಿಲೇಜ್ ಅಂತಾರ. ಇತ್ತೀಚಿನ ವರ್ಷಗಳಲ್ಲಿ 1990ರಿಂದ ಈ ಕಡೆಗೆ ಜಾಗತೀಕರಣ, ಉದಾರೀಕರಣ ಮತ್ತು ಕೈಗಾರಿಕೀಕರಣ ಆಗಿ ಏನಾಯ್ತು? ಇಡೀ ಜಗತ್ತೇ ಇವತ್ತು ಗ್ಲೋಬಲ್ ವಿಲೇಜ್ ಆಗ್ಯದ. ಹೀಗಾದಾಗ ಖಾಸಗೀಕರಣ ಆಗಿ ಜಗತ್ತೇ ಒಂದು ಗ್ಲೋಬಲ್ ವಿಲೇಜ್ ಆಗಿದೆ. ಹೀಗಾದಾಗ ಯಾವುದೋ ಒಂದು ದೇಶ ನಮಗೆ ಬೇಡ ಅಂಥೇಳಿ ನಾವು ಅನ್ನಕ್ಕೆ ಬರುವುದಿಲ್ಲ. ಪರಸ್ಪರ ನಾವು ಪ್ರೀತಿ, ವಿಶ್ವಾಸ, ಮಮತೆಯಿಂದ ನಾವು ಬಾಳಬೇಕು, ಬದುಕಬೇಕು. ಹಾಗಾದಾಗ ಮಾತ್ರ ವಿಶ್ವ ಶಾಂತಿ ನೆಲೆಸಲು ಸಾಧ್ಯ. ಕೆಲವೊಂದು ರಾಷ್ಟ್ರಗಳು, ಜಗತ್ತಿನ ಒಂದು 7-8 ರಾಷ್ಟ್ರಗಳ ಕೈಯೊಳಗೆ ಇಡೀ ಜಗತ್ತನ್ನು 10 ಬಾರಿ ಸುಟ್ಟು ಹಾಕುವಷ್ಟು ಅಣ್ವಸ್ತ್ರಗಳದಾವೆ. ಆದರೆ ಅವುಗಳನ್ನು ಉಪಯೋಗ ಮಾಡುವಂತಿಲ್ಲ, ಮಾಡಲೇಬಾರ್ದು. ಯಾವುದೋ ಒಬ್ಬ ಅರಹುಚ್ಚನ ಕೈಯಾಗ ಆ ಅಣ್ವಸ್ತ್ರದ ಬಟನ್ ಸಿಕ್ಕರೆ ಬಹುಶಃ ಜಗತ್ತಿನ ಗತಿ ಏನಾದೀತು ಅಂತ ಒಮ್ಮೊಮ್ಮೆ ಭಯ ಆಗುತ್ತದೆ. ಈ ಭಯ ಹೋಗಬೇಕು ಅಂತಂದ್ರೆ ಅಂಥ ಮನುಷ್ಯನ ತಲೆಯೊಳಗಿದು ಬರಬೇಕು. ಏನು? ನನ್ನೊಂದಿಗೆ, ನನ್ನ ದೇಶದೊಂದಿಗೆ ಇನ್ನುಳಿದ ದೇಶಗಳೂ ಕೂಡ ಬೇಕಾಗ್ತವೆ. ಇನ್ನೊಂದು ದೇಶಗಳ ಸಹಾಯ ಸಹಕಾರ ಇದ್ದಾಗ ಮಾತ್ರ ನನ್ನ ದೇಶದ ಕಲ್ಯಾಣವೂ ಆಗುತ್ತದೆ ಅನ್ನುವಂಥ ಪರಿಕಲ್ಪನೆ ಅವನ ತಲೆಯಾಗ ಬಂದಾಗ ಮಾತ್ರ ಅಂತಾರಾಷ್ಟ್ರೀಯ ಸಹೋದರತ್ವಕ್ಕೆ ಒಂದು ಅರ್ಥ ಬರ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಈ ಜಗತ್ತು 2 ಮಹಾಯುದ್ಧಗಳನ್ನು ಕಂಡಿದೆ. 3ನೇ ಮಹಾಯುದ್ಧ ಆಗೋದು ಬೇಡ ಅಂತಂದ್ರೆ ಅಂತಾರಾಷ್ಟ್ರೀಯ ಸಹೋದರತ್ವ ನಮ್ಮ ಮೂಲ ಮಂತ್ರ ಆಗಬೇಕು, ನಮ್ಮ ಉಸಿರಾಗಬೇಕು. ಹಾಗಾದ್ರೆ ಅಂತಾರಾಷ್ಟ್ರೀಯ ಸಹೋದರತ್ವ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಜಾಗತೀಕರಣದ ಇಂದಿನ ಯುಗದಲ್ಲಿ ಜಗತ್ತೇ ವಿಶ್ವಗ್ರಾಮವಾಗಿದೆ. ಈ ಕಾಲಘಟ್ಟದಲ್ಲಿ ಪ್ರಪಂಚದ ಎಲ್ಲ ದೇಶಗಳು ತಮ್ಮ ನಡುವಿನ ಕಲಹಗಳು, ಗಡಿತಂಟೆಗಳಿರ್ಬೋದು, ನದಿ ನೀರಿನ ಕಲಹಗಳಿರ್ಬೋದು, ಇನ್ನೊಂದು ಇರಬಹುದು, ಕಲಹಗಳು, ನದಿ ನೀರಿನ ತಂಟೆಗಳು, ತಮ್ಮ ಒಳಗಿರುವ ದ್ವೇಷ, ಅಸೂಯೆ, ಮತ್ಸರಭಾವ ಇತ್ಯಾದಿಗಳನ್ನು ಬದಿಗೆ ಸರಿಸಿ ವಸುದೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ,
ವಸುದೈವ ಕುಟುಂಬಕಂ ಎನ್ನುವಂತೆ ನಾವೆಲ್ಲ ಒಂದಾಗಿ ಬದುಕುವುದೇ ಅಂತಾರಾಷ್ಟ್ರೀಯ ಸಹೋದರತ್ವ. ನಾವೆಲ್ಲ ಒಂದಾಗಿ ಬದುಕುವುದು ಅನಿವಾರ್ಯದ. ಯಾರನ್ನು ಬಿಟ್ಟು ಯಾರೂ ಇರಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತೇ ಒಂದು ಡೋಣಿಯೊಳಗಿದೆ ಅನ್ನೋದನ್ನು ನಿಮಗೆ ನಾನು ಹೇಳೋದಕ್ಕೆ ಇಚ್ಛಾಪಡ್ತೇನೆ. ಹಾಗಾದ್ರೆ ಅಂತಾರಾಷ್ಟ್ರೀಯ ಸಹೋದರತ್ವ ಬೆಳೆಸಲು ಶಾಲೆ ಕಾಲೇಜುಗಳಲ್ಲಿ ಕೈಗೊಳ್ಳುವ ಕ್ರಮಗಳು ಏನು ಹಾಗಿದ್ರೆ? ಏನು ಮಾಡಬೇಕು? ಶಿಕ್ಷಕರಾದವರು, ಶಿಕ್ಷಣ ಸಂಸ್ಥೆ, ಆಡಳಿತ ಮಂಡಳಿ ಏನು ಮಾಡಬೇಕು? ಮೊದಲನೇದಾಗಿ ವಿಶ್ವ ಸಹೋದರತ್ವ ಬೆಳೆಸುವ ವಿಷಯ ಬೋಧಿಸಬೇಕು. ಬರೀ ನಮ್ಮ ಸಿಲೆಬಸ್ಸು ರಾಜ್ಯಕ್ಕೆ ಸೀಮಿತ, ದೇಶಕ್ಕೆ ಸೀಮಿತ ಆಗಬಾರ್ದು. ವಿಶ್ವದ ಹಲವಾರು ದೇಶಗಳ ಮಹತ್ವದ ಸಂಗತಿಗಳನ್ನು ಪಠ್ಯಕ್ರಮದೊಳಗೆ ಅಳವಡಿಸ್ಕೋಬೇಕು. ಅಂತಾರಾಷ್ಟ್ರೀಯ ಕ್ರೀಡೆ, ಸಂಗೀತ ಸ್ಪರ್ಧೆ ಏರ್ಪಡಿಸಬೇಕು. ಇವತ್ತು ನಮ್ಮ ಕ್ರಿಕೆಟ್ ಇಡೀ ವಿಶ್ವದ ಆಟ ಆಗಿದೆ ಇವತ್ತು. ಹಾಗೆ ಬೇರೆ ಬೇರೆ ಆಟಗಳು, ಬೇರೆ ಬೇರೆ ಸಂಗೀತ, ಇದೆಲ್ಲ ಸಂಗೀತ ಸ್ಪರ್ಧೆಗಳನ್ನು ಏರ್ಪಡಿಸಬೇಕು ಅಂತ. ದೇಶ ವಿದೇಶಗಳ ಶೈಕ್ಷಣಿಕ ಪ್ರವಾಸ ಹಮ್ಮಿಕೊಳ್ಬೇಕು. ಭಾರತ ದೇಶದ ವಿದ್ಯಾರ್ಥಿಗಳು ರಿಯಾಯಿತಿ ದರದೊಳಗೆ ಪಾಕಿಸ್ತಾನಕ್ಕೆ, ಬಾಂಗ್ಲಾದೇಶಕ್ಕೆ, ಚೀನಾಕ್ಕೆ, ಇರಾನ್, ಇರಾಕಕ್ಕೆ ನಮ್ಮ ವಿದ್ಯಾರ್ಥಿಗಳು ಹೋಗಿ ಅಲ್ಲೇ ಪ್ರವಾಸ ಮಾಡಿ ಬರುವಂಗಾಗಬೇಕು. ಅದಕ್ಕಾಗಿ ರಿಯಾಯಿತಿ ದರದೊಳಗೆ ಅವರನ್ನು ಕರ್ಕೊಂಡು ಹೋಗಬೇಕು ಅಂಥೇಳಿ ವಿಶ್ವ ಮೌಲ್ಯ ಬೆಳೆಸುವ ಸಂಗತಿಗಳನ್ನು ಕಲಿಸ್ಬೇಕು. ಇಡೀ ಜಗತ್ತು ಒಂದು, ನಾವೆಲ್ಲ ಬಂಧು ಅನ್ನುವಂಥ ಸಂಗತಿಗಳನ್ನು ಮಕ್ಕಳಿಗೆ ಕಲಿಸ್ಬೇಕು. ಮಾನವ ಹಕ್ಕುಗಳ ಪರಿಕಲ್ಪನೆ ಮಕ್ಕಳಿಗೆ ಕೊಡಬೇಕು. ನಾನು ಬದುಕಿದಂತೆಯೇ ಅವರು ಬದುಕಬೇಕು. ನಾನೊಬ್ಬನೇ ಬದುಕಿದರೆ ಸಾಲದು, ನನ್ನೊಂದಿಗೆ ಎಲ್ಲರೂ ಬಾಳಬೇಕು, ಬದುಕಬೇಕು ಅಂತಕ್ಕಂಥ ಕಲ್ಪನೆಯನ್ನು ಮಕ್ಕಳಿಗೆ ಕೊಡಬೇಕು ಅಂಥೇಳಿ ಹೇಳ್ತಾರೆ. ಇನ್ನು ಜಗತ್ತಿನ ಎಲ್ಲ ಜನರು ನಾವು ಪ್ರೀತಿ, ವಿಶ್ವಾಸ, ಸಹಕಾರ, ಶಾಂತಿಯಿಂದ ವಿಶ್ವದ ನೆಮ್ಮದಿ ಸಾಧ್ಯ. ಯಾವುದೋ ಒಂದು ದೇಶದೊಳಗೆ, ಇರಾಕದೊಳಗೆ, ಅಫ್ಘಾನಿಸ್ತಾನದೊಳಗೆ ಬಹಳಷ್ಟು ಗಲಾಟೆ, ತೊಂದರೆಗಳಿದ್ರೆ ನಮಗರೆ ಹೆಂಗೆ ನಿದ್ದೆ ಹತ್ತದ ಹೇಳ್ರಿ? ಅವರೂ ಆರಾಮಿರಬೇಕು, ನಾವು ಆರಾಮಿರಬೇಕು ಅಂಥೇಳಿ. ಇನ್ನು ವಿಶ್ವ ಪ್ರಸಿದ್ಧ ಲೇಖಕರು, ವಿಜ್ಞಾನಿಗಳು, ಕಲಾಕಾರರ ಬಗ್ಗೆ ನಾವು ತಿಳ್ಕೋಬೇಕು ಸಿಲೆಬಸ್ ಮೂಲಕ. ಇನ್ನು ಜಗತ್ತಿನ ಮಹಾನ್ ನಾಯಕರ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಮಹಾನ್ ನಾಯಕರು ಅಂದರೆ ಯಾರು? ಅಬ್ರಹಾಂ ಲಿಂಕನ್ ಜಗತ್ತಿನ ಮಹಾನ್ ನಾಯಕರು. ಆನಂತರ ಮಾಕ್ಸಿಮ್ ಗಾರ್ಕಿ ರಷ್ಯಾದ ಮಹಾನ್ ನಾಯಕರು. ಆನಂತರ ಮದರ್ ತೆರೇಸಾ, ಯೇಸು ಸ್ವಾಮಿ, ಆಮೇಲೆ ಶೇಕ್ಸ್ಪಿಯರ್, ಭೈರನ್ ಮುಂತಾದವರು ಜಗತ್ತಿನ ಮಹಾನ್ ನಾಯಕರು ಮತ್ತು ಲೇಖಕರು. ಅವ್ರ ಬಗ್ಗೆ ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡಬೇಕು ಅಂಥೇಳಿ. ಇನ್ನು ಸಮಾಜ ಸುಧಾರಕರು, ಸಂತರು, ಮಹಾತ್ಮರ ಜೀವನ ಚರಿತ್ರೆಗಳನ್ನು ಮಕ್ಕಳಿಗೆ ಕಲಿಸಬೇಕು. ಇನ್ನು ಭಾರತದ, ವಿದೇಶದ ನಾಟಕ, ನೃತ್ಯ, ಸಂಗೀತ, ಸಾಹಿತ್ಯ, ಜಾನಪದಗಳು ಇವುಗಳ ಕುರಿತು ತಿಳುವಳಿಕೆಯನ್ನು ಮಕ್ಕಳಿಗೆ ಕೊಟ್ಟಾಗ ಈ ಎಲ್ಲ ಸಂಗತಿಗಳನ್ನು ತರಗತಿಯಲ್ಲಿ ಮಕ್ಕಳಿಗೆ ಕಲಿಸಿದಾಗ ಅಂತಾರಾಷ್ಟ್ರೀಯ ಸಹೋದರತ್ವ ಬರಲು ಸಾಧ್ಯವಾಗುತ್ತದೆ. ಈ ಹಿನ್ನೆಲೆಯೊಳಗೆ ಪ್ರಿಯ ಮಕ್ಕಳೇ, ಆನ್ಲೈನ್ ತರಗತಿಯ ಮೂಲಕ ಕಲಿಯುವುದು ಕೂಡ ಅಸಾಧ್ಯ ಅಲ್ಲ ಅನ್ನೋದನ್ನು ನೀವು ತೋರಿಸ್ಬೇಕು. ಇಲ್ಲಿಯವರೆಗೆ ತರಗತಿಯೊಳಗೆ ನಾವು ಪಾಠ ಮಾಡ್ತಿದ್ವಿ, ನೀವು ಕೇಳ್ತಿದ್ರಿ. ಆದರೆ ಈಗ ಇದೊಂದು ಹೊಸ ಪದ್ಧತಿ, ಇದೊಂದು ಸವಾಲಾಗಿ ಸ್ವೀಕರಿಸಿ ನೀವು ಏನು ಪಾಠ ಕೇಳಿದಿರಿ, ಟೆಕ್ಸ್ಟ್ ಬುಕ್ದೊಳಗೆ ಏನೈತಿ ಇದನ್ನು ನೋಡಬೇಕು, ಆಮೇಲೆ ನೋಟ್ಸ್ ಬರ್ಕೋಬೇಕು, ಆಮೇಲೆ ಆಗಾಗ ಪುನರ್ ಅವಲೋಕನ ಮಾಡಿದರೆ ನಾ ಏನು ಹೇಳಿದ್ದೇನೋ ಅದು ನಿಮ್ಮ ತಲೆಯೊಳಗೆ ಹೋಗಕ್ಕೆ ಸಾಧ್ಯದ. ಜೊತೆಗೆ ಪರೀಕ್ಷೆಯೊಳಗೆ ನೀವು ಯಶಸ್ವಿಯಾಗಿ ಅದನ್ನು ಬರೆಯಬಲ್ಲಿರಿ. ಆ ಹಿನ್ನೆಲೆಯೊಳಗೆ ಸರ್ಕಾರ ಏನು ಒಂದು ಯೋಜಿಸಿದೆ ಅಂದರೆ ಆನ್ಲೈನ್ ತರಗತಿಯ ಮೂಲಕ ಕಲಿಕೆ ಅಂತ ಏನು ಯೋಜನೆ ಮಾಡ್ಯದ, ಆ ಸರ್ಕಾರದ ಒಂದು ಕಾನ್ಸೆಪ್ಟನ್ನು ನೀವು ಯಶಸ್ವಿ ಮಾಡಬೇಕು. ಆ ಹಿನ್ನೆಲೆಯೊಳಗೆ ನಮ್ಮ ಶ್ರೇಷ್ಠ ಶಿಕ್ಷಣ ಮಂತ್ರಿಗಳಾದಂಥ ಸುರೇಶ್ ಕುಮಾರ್ ಸರ್ ಅವರ ಈ ಕಾನ್ಸೆಪ್ಟನ್ನು ನಾವು ಯಶಸ್ವಿ ಮಾಡಿ ತೋರಿಸೋಣ ಅನ್ನುವಂಥ ಮಾತುಗಳನ್ನು ಹೇಳುತ್ತಾ ಮೊದಲ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗಿದೆ. ತಮಗೆಲ್ಲರಿಗೂ ವಂದನೆಗಳು.